ಓಂ ಸಹನೋ ಭುನಃ ಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾ ಅಧಿವಿಶ್ವೇ ನಿಷೇದುಃ ಯಸ್ತಂ ನ ವೇದ ಕಿಮೃಚಾ ಕರಿಷ್ಯತಿ ಯಾ ಇತ್ತದ್ವಿದುಃ ತತ್ ಇಮೇ ಸಮಾಸತೆ. ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವಾಃ ಅಧಿವಿಶ್ವೇ ನಿಷೇದುಃ ಯಸ್ತಂ ನ ವೇದ ಕಿಂ ರುಚಾ ಕರಿಷ್ಯತಿ ಯಃ ಇತ್ತದ್ವಿದುಃ ತ ಇಮೇ ಸಮಾಸತೆ. ರುಚಃ ಅಕ್ಷರೇ ಪರಮೇ ವ್ಯೋಮನ್, ಪರಮಾತ್ಮ ರುಚಃ ಅಕ್ಷರೇ ಋಗ್ವೇದಾದಿ ಸಮಸ್ತ ಶಾಸ್ತ್ರ ಪ್ರಪಂಚದ ಅಕ್ಷರಗಳಲ್ಲೂ ಇದ್ದಾನೆ. ಪರಮೇ ವ್ಯೋಮನ್, ಪರಮ ಹೃದಯಾಕಾಶದಲ್ಲೂ ಇದ್ದಾನೆ. ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು, ಆ ದೇವರನ್ನು ಆಧರಿಸಿ ಎಲ್ಲ ಉಳಿದ ದೇವತೆಗಳೆಲ್ಲ ಕೂಡ ಆತನನ್ನು ಅವಲಂಬಿಸಿ ಇದ್ದಾರೆ. ಯಸ್ತಂನ ವೇದ, ಈ ವಿಷಯವನ್ನು ಅಂಥ ಪರಮಾತ್ಮನು ಯಾರು ತಿಳಿದಿಲ್ಲ. ಕಿಂ ರುಚಾ ಕರಿಷ್ಯತಿ, ಅವನು ರೂಪವನ್ನು ಏನು ಮಾಡ್ತಾನೆ ಅದರಿಂದ ಗೊತ್ತಾಯ್ತಾ? ಕಣ್ಣು ಕಾಣದೇ ರೂಪದ ಜ್ಞಾನ ಏನು ಉಪಯೋಗ? ಕಣ್ಣೇ ಇಲ್ಲದ ಮೇಲೆ ರೂಪದ ಜ್ಞಾನ ಹೇಗೆ ಬರುತ್ತೆ ಅವನಿಗೆ? ಒಂದು ದೇವರು ನೋಡಿದ ಮೇಲೆ ಕಣ್ಣಿದ್ದೇನು ಉಪಯೋಗ ಅಂತಾರಲ್ಲ ಹಾಗೆ. ಮುಖ್ಯವಾದ ಪದಾರ್ಥ ನೋಡದೆ ಹೋದರೆ ಅವನು ಕುರುಡ. ಅದೇ ರೀತಿ ಋಗ್ವಾದಿ ಸಹಸ್ರ ಶಾಸ್ತ್ರ ಓದಿದ್ದರೂ ಕೂಡ ಹರಿ ಸರ್ವೋತ್ತಮತ್ವ ತಿಳಿದೇ ಹೋದರೆ, ಉಳಿದ ದೇವತೆಗಳೆಲ್ಲ ಅವನು ಅವಲಂಬಿಸಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಡೋದೇ ಹೋದರೆ, ಪ್ರತ್ಯಕ್ಷದ ಪ್ರತಿಪದ ಅವನ್ನೇ ಹೇಳುತ್ತೆ ಅಂತ ತಿಳ್ಕೊಳ್ಳೋದೇ ಹೋದರೆ ಅವನು ರುಚ ಏನು ಪ್ರಯೋಜನ ಅದರಿಂದ? ಯಸ್ತಂನ ವೇದ ಕಿಂ ರುಚಾ ಕರಿಷ್ಯತಿ ಇತ್ತದ್ವಿದುಃ, ಯಾರಿದನ್ನು ಹೀಗೆ ತಿಳಿದು ಮಧ್ಯೆ ಸುಮ್ಮನೆ ತಿಳಿದ್ರೆ ಸಾಲು, ದೇವರಿದ್ದಾರೆ ಯಾರೇ ತಿಳಿದ್ರೆ ಸಾಲು, ಹೇಗಿದ್ದಾನೆ ಸ್ಪಷ್ಟ ಇರಬೇಕು. ಇತ್ತದ್ವಿದುಃ ತ ಇಮೇ ಸಮಾಸತೆ, ಅಂಥವ್ರು ಮಾತ್ರ ಸಮಾಸತೆ ಸರಿಯಾಗಿ ಇರ್ತಾರೆ, ಶಾಶ್ವತ ವೈಕುಂಠದಲ್ಲಿ ನೆಲೆಸ್ತಾರೆ. ಇಲ್ಲದ ಹೋದರೆ ಇಲ್ಲ. ಛಂದಾಂಸಿ ಯಜ್ಞಾಃ ಕ್ರತವೋ ವ್ರತಾನಿ ಭೂತಂ ಭವ್ಯಂ ಯಚ್ಚ ವೇದಾ ವದಂತಿ ಅಸ್ಮಾನ್ ಮಯಿ ಸೃಜತೆ ವಿಶ್ವಮೇತತ್ ಮಾಯಿ ಸೃಜತೆ ವಿಶ್ವಮೇತತ್ ತಸ್ಮಿಚ್ಚಾನ್ಯೋ ಮಾಯಯಾ ಸನ್ನಿರುದ್ಧಃ. ಪ್ರತಿಯೊಂದು ಶ್ಲೋಕನೂ ಭಾರಿ ಅಪೂರ್ವದಲ್ಲಿರೋದಲ್ಲ, ಪ್ರತಿಯೊಂದು ಬೇರೆ ಎಲ್ಲ ಸಾರ ಬಂದಿದೆ. ಛಂದಾಂಸಿ ಯಜ್ಞಾಃ ಕ್ರತವೋ ವ್ರತಾನಿ. ಛಂದಾಂಸಿ, ಛಂದಸ್ಸು ಅಂದರೆ ವೇದಗಳು ಅಂತ ಅರ್ಥ. ಛಂದಾಂಸಿ ವ್ಯಾಕರಣದಲ್ಲೂ ಕೂಡ ಛಂದಸಿ ಬಹುಲಂ ಅಂತ ಹೇಳ್ಬೇಕಾದ್ರೆ ಛಂದಸಿ ಅಂದರೆ ವೇದಗಳಲ್ಲಿ ಅಂತ ಅರ್ಥ. ಛಂದಾಂಸಿ ಯಜ್ಞಾಃ ಅದು ಬೇರೆ, ಅದು ಬೇರೆ. ಛಂದಸ್ಸು ಎಂಬುದಕ್ಕೆ ವೇದ ಅಂತ ಅರ್ಥ, ಮತ್ತು ವೇದದ ಛಂದಸ್ಸುಗಳು ಅದು ಬೇರೆ. ಮತ್ತೆ ಪ್ರಾಣ ಎಂಬುದಕ್ಕೆ ಪ್ರಾಣದೇವರು ಅಂತ ಅರ್ಥ, ಇಂದ್ರಿಯಗಳು ಅಂತ ಅರ್ಥ. ಹಾಗೆ ಇದರಲ್ಲಿ ಛಂದಾಂಸಿ ಎಲ್ಲ ವೇದಗಳು ಕೂಡ, ಯಜ್ಞಾಹ ಎಲ್ಲ ಯಜ್ಞಗಳು ಕೂಡ, ಕೃತವಃ ಎಲ್ಲ ಯಜ್ಞದ ವಿಶೇಷಗಳು ಕೃತಗಳು. ಅಶ್ವಮೇಧ ಕೃತಶ್ರೇಷ್ಠ. ಯಜ್ಞ ಕೃತು ಎಂಬುದು ಸುರುಣ್ಮಿತ್ರ ಇದ್ದ ಹಾಗೆ ಪರ್ಯಾಯ ಪದಗಳು. ಅದಕ್ಕೆ ಎಲ್ಲರಲ್ಲಿ ಏನಿದೆ ಒಂದು ವಿಶೇಷ ಅಂಶ ಇದೆ. ಅದಕ್ಕೆ ಅಶ್ವಮೇಧಾದಿಗಳು ಕೃತಗಳು, ಉಳಿದೆಲ್ಲ ಯಜ್ಞಗಳು. ಆ ಅರ್ಥದಲ್ಲಿ ಸೂಕ್ಷ್ಮ ವ್ಯತ್ಯಾಸ. ಮತ್ತು ವ್ರತಗಳು, ಎಲ್ಲ ವ್ರತಗಳು ಕೂಡ ಏನಾಗಿವೆ ಅಂತ ಪ್ರಶ್ನೆ. ಅವೆಲ್ಲ ಭೂತಂ ಭವ್ಯಂ ವೆಚ್ಚ ವೇದಾ ವದಂತಿ. ಭೂತ ಹಿಂದಿನದು, ಭವ್ಯಂ ಮುಂದಿನದು ಅಂತ ಏನು ವೇದಗಳು ಹೇಳ್ತಾ ಇವೆ. ಭೂತ ಭವ್ಯ ಅಂದ್ರೇನು? ಹಿಂದಿನ ಕಾಲದ ಯಜ್ಞಾದಿಗಳು ಕೂಡ, ಈಗಿನ ಯಜ್ಞಾದಿಗಳು ಕೂಡ, ಮುಂದಿನ ಯಜ್ಞಾದಿಗಳು ಕೂಡ ಯಾರಿಗೋಸ್ಕರ? ದೇವರಿಗೋಸ್ಕರ. ಅದನ್ನ ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟ, ಗೊಂದಲನೇ ಇಲ್ಲದರಲ್ಲಿ. ಇದೇ ಮಾತನ್ನು ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಏನೇ ಮಾಡಿದ್ರೆ ಕೊನೆಗೆ ಎಲ್ಲಿ ಅರ್ಪಣೆ ಮಾಡಬೇಕು? ಅದನ್ನು ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು. ವೇದ ಸ್ಪಷ್ಟ ಹೇಳಿದ ಮಾತಿದು. ಅಸ್ಮಾನ್ ಮಾಯಿ ಸೃಜತೆ ವಿಶ್ವಮೇತತ್. ಈ ಪರಮಾತ್ಮ ಇವೆಲ್ಲವನ್ನು ಏತದ್ ವಿಶ್ವಂ ಸೃಜತೆ ಜನ್ಮಾದ್ಯಸ್ಯ ಯತಃ ಅರ್ಥ ಬಂದೋಯ್ತು. ತಸ್ಮಿಂಚಾನ್ಯೋ ಮಾಯೆಯ ಸನ್ನಿರುದ್ಧ. ಉಳಿದರೆಲ್ಲ ಕೂಡ ಮಾಯೆಯ ಅವನ ಇಚ್ಛೆಯಿಂದ ಅಥವಾ ಮಾಯೆಯ ಪ್ರಕೃತಿ ಸಮೇತವಾಗಿ ಅವನಲ್ಲಿ ಸನ್ನಿರುದ್ಧ, ಎಲ್ಲವೂ ಕೂಡ ಅವರನ್ನು ಅವಲಂಬಿಸಿ ಬದುಕಿದೆ. ಮತ್ತೊಮ್ಮೆ ಸರ್ವೋತ್ತಮ ಅಂತ ಹೇಳಿದೆ. ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ.
ಅಸ್ಮಾತ್ ಮಾಯಿ ಸೃಜತೆ ವಿಶ್ವಮೇತತೆ. ಅಸ್ಮಾನ್ ನಮ್ಮನ್ನೆಲ್ಲ ಕೂಡ ಇದು ಋಷಿಗಳು ಹೇಳೋ ಮಾತುಗಳಿದು. ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಮಾಯಿ ಸಂಭವಾಮಿ ಆತ್ಮಮಾಯಿ, ಸ್ವೇಚ್ಛೆಯಿಂದ ಸೃಷ್ಟಿ ಮಾಡ್ತಾನೆ. ಅವನು ಇನ್ನೊಬ್ಬರನ್ನು ಅವಲಂಬಿಸಿ ಇಲ್ಲ. ಇಳಿದೆಲ್ಲ ಜಗತ್ತು ಅವನು ಯಾರನ್ನೂ ಅವಲಂಬಿಸಿಲ್ಲ. ಉಳಿದೆಲ್ಲ ಅವಲಂಬಿಸಿ ಇದೆ. ಬಹಳ ಮುಖ್ಯವಾಂಶ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂಚ ಮಹೇಶ್ವರಂ ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂಚ ಮಹೇಶ್ವರಂ. ಆಮೇಲೆ ತಸ್ಯ ಅಲ್ಲ, ತಸ್ಯ ದೀರ್ಘ ಆಗ್ಬೇಕಂದ್ರೆ ತಸ್ಯಾವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ದೀರ್ಘ ಮಾಡ್ಕೋಬೇಕಂದ್ರೆ ಮಾಯಾಂತು ಪ್ರಕೃತಿಂ ವಿದ್ಯಾತ್ ಮಾಯಿನಂಚ ಮಹೇಶ್ವರಂ. ಹಿಂದೇನ್ ಪದ ಬಂತು? ಮಾಯಿಂದ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ. ಮಾಯೆ ಅಂದ್ರೆ ಏನು? ಅವರೇನ್ ತಿಳ್ಕೊಂಡ್ರು? ಮಾಯ ಅಂದ್ರೆ ಅವಿದ್ಯ. ಮಾಯ ಅಂದ್ರೆ ಪ್ರಕೃತಿ ಅಂತ ಅರ್ಥ ಹೇಳ್ಬಿಟ್ಟಿದೆ ಉಪನಿಷತ್. ಮಾಯ ಶಬ್ದಕ್ಕೆ ಅರ್ಥ ಮಾಡಬಾರ್ದು. ಯಾವ ಉಪನಿಷತ್ತು ಹೋಗ್ತಾರೆ ಎಲ್ಲರೂ ಕೂಡ. ಇದು ಬೇರೆ ಬೇರೆ ಕೋಟ್ ಮಾಡಿ ಬರ್ತಾರೆ ಬೇರೆ ಕಡೆಗೆ. ಆದ್ದರಿಂದ ಈ ಮಾಯಾ ಶಬ್ದಕ್ಕೆ ಈ ಅವಿದ್ಯೆ ಇತ್ಯಾದಿ ಅರ್ಥಗಳಲ್ಲ, ಪ್ರಕೃತಿ ಅಂತ ಅರ್ಥ. ವಿದ್ಯಾ ಇಲ್ಲಿ ಈ ಪ್ರಸಂಗದಲ್ಲಿ ಮಾಯಾ ಶಬ್ದಕ್ಕೆ ಅವಿದ್ಯಾ ಇತ್ಯಾದಿಗಳು, ಅವಿದ್ಯೆಗೆ ಒಳಗಾಗಿ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಹೇಳಬಾರದು. ಪ್ರಕೃತಿಯಿಂದ ಸೃಷ್ಟಿ ಮಾಡಿದ ಅಂತ ಹೇಳಬೇಕು. ಮಣ್ಣಿನಿಂದ ಗಡಿಗೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ. ಹೌದು, ಅದೇ ಹೇಳ್ತಿರೋದೀಗ. ಮಾಯಾ ಅಂತ ಪ್ರಕೃತಿ ವಿದ್ಯಾ ಅಲ್ಲ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ತಿಳ್ಕೊಳ್ಳಿ ಅರ್ಥ. ಹಿಂದೆ ಪರಮಾತ್ಮ ಮಾಯೆಯಿಂದ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರು. ಏನರ್ಥ? ಪ್ರಕೃತಿಯಿಂದ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಅವಿದ್ಯೆಯಿಂದ ಸೃಷ್ಟಿ ಮಾಡ್ತಾನೆ ಅಂತ ಅಲ್ಲ. ಮುಂದೆ ಮಾಯನಂತೂ ಮಹೇಶ್ವರಂ. ಏನ ಏನ ಇಚ್ಛೆ ಅವೆಲ್ಲ ವಿರುದ್ಧವಾದ ಎಷ್ಟು ಪ್ರಕಾರ ಅರ್ಥ ಮಾಡ್ಬೋದು. ಈಗ ಕಪಟಾಗಿ ಬಿಟ್ಟು ಅವೆಲ್ಲ ಮಾಡೋದು. ಅವಿದ್ಯೆ ಮಾಡ್ಲಿಕ್ಕೆ ಹೋಗಬಾರ್ದು. ಮಾಯಾಂತ ಪ್ರಕೃತಿ ವಿದ್ಯಾ. ಮಾಯೆ ಅಂದ್ರೆ ಪ್ರಕೃತಿ ಅಂತ ತಿಳಿಬೇಕು. ಮಾಯಿನಂತೆ ಮಹೇಶ್ವರಂ. ಮಹೇಶ್ವರ ಪರಮಾತ್ಮ ಯಾರು? ಮಾಯಿ. ಮಾಯಿ ಅಂದ್ರೆ ಏನು? ಮಾಯೆಯಿಂದ ಸ್ವಾಮಿಯ, ಮಾಯಿಗೆ ಸ್ವಾಮಿಯಾಗಿರ್ಬೇಕು. ಹಣ ಧನಿ, ಮಾಯಾ ಮಾಯಿ ಅಂತ ತಿಳಿಬೇಕು. ಇದು ಸ್ಪಷ್ಟ ಇದೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಇದು ಉಪಯೋಗಿಸ್ತಾರ. ಮಾಯಿನಂಚ ಮಹೇಶ್ವರಂ ಅಂತ ಹೇಳ್ಬಿಡ್ತಾರೆ. ನೋಡಿ, ಮಹೇಶ್ವರನಿಗೆ ಮಾಯೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ತಸ್ಯ ಪುಚ್ಛಂ, ಸ್ವಲ್ಪ ಹಿಂದೆ ನೋಡು ಅಂತ ಹೇಳ್ತಾರೆ. ಹಿಂದೇನಂತಿದೆ? ಪ್ರಕೃತಿ ಅಂತ ಅರ್ಥ ಅಲ್ಲೇ ಇದೆಯಲ್ಲ, ಸ್ವಲ್ಪ ಹಿಂದೆ ನೋಡಿ ಗೊತ್ತಾಗುತ್ತೆ. ಅಂದ್ರೆ ಅವ್ರು ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲದೆ ಅಂತ ಸುಲಭ ಮೋಸ ಹೋಗ್ಬಿಡು. ಓ ಮಾಯಿನ ಪರಮಾತ್ಮ ಮಾಯಿ ಅಂತೆ. ಹಿಂದೇನಿದೆ ನೋಡಲ್. ಮಾಯ ಶಬ್ದಕ್ಕೆ ಅರ್ಥ ಅಲ್ಲೇ ಇದೆ. ಮಾಯಾ ಅಂದ್ರೆ ಪ್ರಕೃತಿ. ಮಾಯಾದೇವಿ ವಾಸ್ತವ ರೂಪದ ಪತ್ನಿಗೆ ಮಾಯಾ ಅಂತ ಹೆಸರಿದೆ. ಆತನೇ ಹೊರತು ಬೇರೆಯವರಲ್ಲ. ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವವಿಧಂ ಜಗತ್. ಉಳಿದರ ಅವಯವಭೂತರು ಅಂದ್ರೇನು? ಅಂಗಗಳು ಅಂದ್ರೆ ಸೆಕೆಂಡರಿ ಅಂತ. ಒಂದು ಪಾರ್ಟ್ ಅಂತ ಹೇಳಿ ಎರಡು ಹೇಳಿದೆ. ಅಭಿನ್ನವಾದ ಪಾರ್ಟ್ ಬೇರೆ, ಭಿನ್ನ ಪಾರ್ಟ್ ಬೇರೆ ಅಂತ ಪಾರ್ಟ್ ಆಗಿದೆ. ತಸ್ಮಿಂಚಾನ್ಯೋ ಮಾಯೆಯ ಸನ್ನಿರುದ್ಧ. ಉಳಿದವರೆಲ್ಲ ಮಾಯೆಯ ಪರಮಾತ್ಮರ ಸಮೇತ, ಮಾಯಾದೇವಿ ಸಮೇತವಾಗಿ ಎಲ್ಲರೂ ಕೂಡ ಸನ್ನಿರುದ್ಧ. ಸತ್ ವಾಯು ಎಲ್ಲರೂ ಕೂಡ ಅವರಲ್ಲಿ ನಿರುದ್ಧರಾಗಿದ್ದಾರೆ. ಅದಕ್ಕೆ ದೇವರು ಅನಿರುದ್ಧ, ಉಳಿದವರು ನಿರುದ್ಧ. ಅನಿರುದ್ಧ ಅಂದ್ರೆ ದೇವರು ಯಾರಿಂದಾರು ಕೂಡ ಏನಾಗಿಲ್ಲ, ನಿರೋಧಿಸಲ್ಪಟ್ಟಿಲ್ಲ. ಇವುಗಳೆಲ್ಲ ಕೂಡ ಆತನಿಂದ ನಿರೋಧಕ್ಕೆ ಒಳಗಾಗಿದ್ದಾರೆ. ಉಳಿದ ಅವಯವಭೂತರು, ಅಂಗ ದೇವತೆಗಳು. ಅವಯ ಅಂದ್ರೆ ಅಂಗ ದೇವತೆಗಳು ಅಂದ್ರೆ ಏನು? ಪರಿವಾರಭೂತ ದೇವತೆಗಳು ಅಷ್ಟೇ. ಈ ರೀತಿ ಕೈಕಾಲಿದ್ದಾಗೆ ಅರ್ಥ ಅಲ್ಲ. ಮಾಯಿನಂಚ ಮಹೇಶ್ವರ ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್ತೇ. ಈ ಜಗತ್ತೆಲ್ಲ ಅವಯವದಿಂದ ಕೂತಿದೆ, ಎಲ್ಲವೂ ವ್ಯಾಪಿಸಲ್ಪಟ್ಟಿದೆ ಅಂತ ಹೇಳಿ. ಯೋನಿಮಧಿ ತಿಷ್ಠತಿ ಏಕೋ ಯಸ್ಮಿನ್ ನಿದಂ ಸಂಚ ವಿಚೈತಿ ಸರ್ವಂ ತಮೀಶಾನಂ ವರದಂ ದೇವವೀಡ್ಯಂ ನಿಚಾಯೇವಾಂ ಶಾಂತಿ ಮಧ್ಯಂತಮೇ. ಯಹ ಯೋನಿಂ ಅತಿಷ್ಠತಿ ಏಕಃ ಯಸ್ಮಿನ್ ಇದಂ ಸಂಚ ವಿಚೈತಿ ಸರ್ವಂ. ಅಂದ್ರೆ ಸಂವಿಚೈತಿ ಸೇರಿಸ್ಕೋಬೇಕಂತ. ಸಮ್ಮಿಲ್ಲಿದೆ, ಆ ಕಡೆ ಅಲ್ಲಿದೆ ಹೇಳಿ. ವೇದಗಳಲ್ಲಿ ಉಪಸರ್ಗ ಅನ್ನೋದು ದೂರ ಇಲ್ಲೆಲ್ಲೋ ಇರೋದು, ಜೋಡಿಸ್ಕೋಬೇಕಲ್ಲ. ಸರ್ವಂ ಇತಮೀಶಾನಂ ವರದಂ ದೇವಮೀಡ್ಯಂ. ಅವನು ಈಶಾನ, ವರದ, ವರದೇಶ ವರಪ್ರದಂ. ದೇವಮೀಡ್ಯಂ, ದೇವ ಅವನು. ಈಡ್ಯ, ಎಲ್ಲರಿಂದನೂ ಈಡ್ಯ. ಈಡ್ಯ ಅಂದ್ರೆ ಪೂಜ್ಯ. ನಿಚಾಯ್ಯ ಇಮಾಂ. ನೋಡಿದ ಮೇಲೆ ದರ್ಶನವಾಯ್ತು ಅಂದ್ರೆ
ಶಾಂತಿ ಮತ್ಯಂತ ವೇದಿ. ಅಪ್ರೋಕ್ಷ ಜ್ಞಾನ ಬಂದ್ರೆ ಮುಕ್ತಿ ಖಚಿತ. ಎಲ್ಲ ಏನೇನು ವಿರೋಧಕ್ಕೆ ಅವಕಾಶವೇ ಇಲ್ಲ, ಸ್ಪಷ್ಟ ಅಂದ್ರೆ ಸ್ಪಷ್ಟ. ಯೋನಿಂ ಯೋನಿಂ ಅಧಿತಿಷ್ಠತಿ ಏಕಃ. ಯೋನಿಂ ಯೋನಿಂ ಅಂದ್ರೇನು? ಯೋನಿ ಅಂದ್ರೆ ಕಾರಣ. ಯೋನಿಗೆ ಕಾರಣ ಮುಚ್ಚತೆ ಅಂತ ಕೋಶ ಇದೆ. ಪ್ರತಿಯೊಂದು ಕಾರಣ ಇದೆಯಲ್ಲ ಅದರೊಳಗೆ ಅಧಿತಿಷ್ಠತೆ, ಮೂಲ ಕಾರಣ ಇವನಾಗಿದ್ದಾನೆ. ಅದೇ ಯೋನಿಂ ಯೋನಿಂ, ದಿನೇ ದಿನೇ ಅಂದ್ರೆ ಏನರ್ಥ? ಪ್ರತಿ ದಿವಸ, ಪ್ರತಿ ಯೋನಿ, ಪ್ರತಿ ಕಾರಣ. ಪ್ರತಿ ಕಾರಣಕ್ಕೂ ಅವನು ಮೂಲ ಕಾರಣ. ಇದಿಷ್ಟಕ್ಕೆ ಪ್ರತಿ ಕಾರಣ ಅಂತ ಅರ್ಥ. ಯೋನಿಂ ಯೋನಿಂ ಪ್ರತಿ ಕಾರಣ. ಅದನ್ನು ಅಧಿತಿಷ್ಠತೆ ಏಕಃ, ಒಬ್ಬನೇ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅದೇ ಬ್ರಹ್ಮಪಾಲ ಸ್ತೋತ್ರ. ಸಕಾರಣಂ ಕಾರಣ ತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ನಾರಾಯಣಾಮದ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇ. ಸ್ಪಷ್ಟ ಉಪನಿಷತ್ತಿನ ಮಾತುಗಳು. ಸಹ ಯೋ ಯೋನಿಂ ಯೋನಿಂ ಅಧಿತಿಷ್ಠತಿ ಏಕಃ ತಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ. ಸಂವಿಚೈತಿ, ಇದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗಲೇ. ಮುಖ್ಯ ಕಾರಣ ಪರಮಾತ್ಮ ಅಂತ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗಲೇ. ಅವು ಎಲ್ಲದನ್ನು ಹುಡುಕೋದ್ರೆ ಮುಖ್ಯ ಯಾರು ಅಷ್ಟೇ ಪ್ರಶ್ನೆ. ಏನೇ ಕೆಲಸ ಆಗ್ಬೇಕಾದ್ರೆ ಯಾರ ಅರ್ಥ ಹೋದ್ರೆ ಸಾಕು, ಮುಖ್ಯ ವ್ಯಕ್ತಿ ಹೋದ್ರೆ ಸಾಕು. ಯೋ ಯೋನಿಂ ಯೋನಿಂ ಅಧಿತಿಷ್ಠತಿ ಏಕಃ ಯಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ ತಮೀಶಾನಂ ವರದಂ ದೇವಮೇದ್ಯಂ ನಿಚಾಯೇ ಮಾಂ ಶಾಂತಿ ಮತ್ಯಂತಮೇ ಅಂತ ಹೇಳ್ಕೊಂಡು ನಮಗೇನಾಗಬೇಕು ಅಂದ್ರೆ ಅದು ವರ ಕೊಡ್ತಾನೆ. ಜೊತೆಗೆ ಅದು ಇನ್ನೊಂದು ಅರ್ಥ, ಓಂ ರಂ ದದಾತಿ. ವರ ಅಂದ್ರೆ ಓಂ ರಂ, ರೀತಿ ಜ್ಞಾನ ಉಚ್ಯತೆ. ರಮ್ ಅಂದ್ರೆ ರಮಣ, ಜ್ಞಾನ ಆನಂದ ಎರಡು ಕೊಡೋದು ಅವನೊಬ್ನೇ. ಆದ್ರಿಂದ ಅವನ ಹತ್ರ ಹೋಗ್ಬೇಕು. ವರ ಶಬ್ದಕ್ಕೆ ನಿರುಕ್ತಿ ಅರ್ಥ. ನಿಚಾಯೇ ಮಾಂ ಶಾಂತಿ ಮತ್ಯಂತಮೇ. ಆತನ ನೋಡಿದ ಮೇಲೆ ಅತ್ಯಂತ ಶಾಂತಿ ಅಂದ್ರೇನು? ಶಾಂತಿ ಅಂದ್ರೆ ಅಪ್ರೋಕ್ಷ ಜ್ಞಾನ, ಅತ್ಯಂತ ಶಾಂತಿ ಅಂದ್ರೆ ಮೋಕ್ಷ. ಅಥವಾ ಇನ್ನೂ ತಗೊಂಡ್ರೆ ಶಾಂತಿ ಅಂದ್ರೆ ಮೋಕ್ಷ. ಅತ್ಯಂತ ಶಾಂತಿ ಅಂದ್ರೆ ಜ್ಞಾನ ಆನಂದ ಉನ್ನಾಹ ಸಮೇತವಾದ ಮೋಕ್ಷ. ಎರಡಕ್ಕೂ ಇದಕ್ಕೊಂದು ಬೇರೆ ಅದಕ್ಕೊಂದು ಬೇರೆ ಅಂತಿಲ್ಲ. ಪರಮಾತ್ಮ ಎರಡನ್ನೂ ಕೊಡ್ತಾನೆ. ಯೋ ದೇವಾನಾಂ ಪ್ರಭವಶ್ಚ ಉದ್ಧವಶ್ಚ ಎಲ್ಲ ಮತ್ತೆ ಗೀತಾ ಅಂ ಸರ್ವಸ್ಯ ಪ್ರಭವ ಪ್ರಳಯಸ್ತಥ. ಯೋ ದೇವಾನಾಂ ಪ್ರಭವ ಚ ಉದ್ಭವಶ್ಚ, ಎಲ್ಲಾ ದೇವತೆಗಳಿಗೂ ಕೂಡ ಪ್ರಭವ ಉದ್ಭವ ಎರಡೂ ಕಾರಣ. ಪ್ರಭವ ಅಂದ್ರೆ ಹುಟ್ಟು, ಉದ್ಭವ ಅಂದ್ರೆ ಅವಾಂತರ ಹುಟ್ಟು, ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ವಿಶ್ವಾಧಿಪೋ ರುದ್ರೋ ಮಹರ್ಷಿ, ವಿಶ್ವಾಧಿಪನಾದ ರುದ್ರ, ವಿಶ್ವಕ್ಕೂ ಅಧಿಪತಿಯಾದ ರುದ್ರ ಅಂತ ಒಂದರ್ಥ. ವಿಶ್ವೋ ವಾಯು ಸಮುದ್ದಿಷ್ಟ, ವಾಯುದೇವರಿಂದ ಜಗತ್ ಬದುಕಿದೆ, ಅವರಿಗೂ ಸ್ವಾಮಿಯಾಗಿದ್ದಿದ್ದ. ವಿಶ್ವಾಧಿಪ ರುದ್ರ ಮಹರ್ಷಿ, ಮಹರ್ಷಿ ಅಂದ್ರೆ ಋಷಿ ಅಂದ್ರೆ ಋಷಿ ಜ್ಞಾನೇ, ಸರ್ವಜ್ಞ ಅಂತ ಅರ್ಥ. ಮಹತಾಂ ಸಕಾಶಾದಪಿ ಋಷಿ, ಮಹತ್ತಂದ್ರೆ ಬ್ರಹ್ಮವಾಯುಗಳು, ಅವ್ರಿಗಿಂತ ದೊಡ್ಡ ಜ್ಞಾನಿಯಾಗಿದ್ದಾನೆ. ಪರಿಪೂರ್ಣ ಜ್ಞಾನಿ. ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ ಸನೋ ಬುದ್ಧ ಶುಭಯ ಸಂಯುನ. ಅವ್ರಿವ್ರ ಯಾತಕ್ಕೆ ಅವ್ರೇನ್ ಯಾಕೆ ಹುಟ್ಟಿದ್ರು ಗೊತ್ತಾ? ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ, ಬ್ರಹ್ಮದೇವರ ಆತದಿಂದ ಹುಟ್ಟಿದ್ದನ್ನು ನೋಡಿ ನೀವು. ಬಂದಿಲ್ಲ? ಇವ ಬ್ರಹ್ಮಾಂಡ ವಿದಧಾತಿ ಪೂರ್ವ ಅಂತ ಬಂದಿದೆ. ಬ್ರಹ್ಮದೇವರು ಸೃಷ್ಟಿಕರ್ತ ಅಂತ ಹೇಳೋದಾದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದೀತ ಅಂತಿದೆಯಲ್ಲ. ಭಾಗವತದಲ್ಲಿ ಬಂದಿದೆ, ನಾನು ಸೃಷ್ಟಿಕರ್ತ ನಾನಲ್ಲ ಪರಮಾತ್ಮ ಅಂತ. ಮಹರ್ಷಿ ಪಶ್ಯತ ಯಾವ್ದಕ್ಕೆ ಈ ಬಂದು ಅದೇನೇ. ಈಗ ಯಾವ ರುದ್ರ ಆಯ್ತಾ? ವಿಶ್ವಾಧಿಪ ರುದ್ರ, ವಾಯುದೇವರ ಮೇಲಿರೋ ರುದ್ರ, ಈ ರುದ್ರ ಅಲ್ಲ. ವಾಯುದೇವರ ಮೇಲಿರೋ ರುದ್ರ ಯಾರಾದ್ರೆ ಈಗ ರುದ್ರೋ ಬಹುಶಿರಾಪರು ನಾರಾಯಣ ರುದ್ರ ಅಂತ ಬರ್ತೀರಿ ಈಗಾಗ್ಲೇ. ಈ ರುದ್ರ ಅಲ್ಲ ಅಂತ ಹೇಳಿ ಎಕ್ಸೆಕ್ಟಿವ್ ಹಾಕಿದಾರೆ. ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ, ರುದ್ರದೇವರು ಬ್ರಹ್ಮದೇವರು ಯಾತ್ರ ಸೃಷ್ಟಿಕರ್ತಾರಲ್ಲ, ಅವ್ರು ಹುಟ್ಟಿದ್ ನೋಡಿದ್ದೀರಿ ಈಗಾಗಲೇ ನೀವು. ಅವರೇ ಹುಟ್ಟಿದವರು ಅಂದರೆ ಸರ್ವ ಸೃಷ್ಟಿಕರ್ತ ಆಗೋ ಚಾನ್ಸ್ ಇಲ್ಲೇ ಇಲ್ಲ ಅಂತ. ಏನ ಯಾವುದಕ್ಕೆ? ರುಜಂ ದ್ರಾವಯತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದ. ಇವರಿಗೆ ಉತ್ಪತ್ತಿ ಮಾಡ್ಬೇಕಾದ್ರೆ ನಿರ್ವಚನ ರೋದನಾದ್ ರುದ್ರ ಅಂತ ಮಾಡಬೇಕು. ವಿಷ್ಣು ಮಾಡ್ಬೇಕಾದ್ರೆ ರುಜಂ ದ್ರಾವಯತೆ, ರೋದನ ಪರಿಹಾರ ಮಾಡ್ತಾರೆ. ಅದಕ್ಕೇನೆ ಏನಂತ ಕರೀತಾರೆ? ರುದ್ರ. ಇನ್ವಾಲ್ವ್ ಆಗತ್ ಹೇಳಿಲ್ಲ, ಸ್ವಾಮಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಪದಕ್ಕೆ ಎರಡು ಅರ್ಥ ಇದೆ. ಅನುಭವಿಸೋನೊಬ್ಬ, ನಿಯಂತ್ರಕ ದುಃಖಿ. ಅನುಭವಿಯಾಗಿ ದುಃಖಿ ಯಾರು? ಜೀವ. ಅನುಭವ ದುಃಖದ ನಿಯಾಮಕನಾಗಿ ಯಾರು? ದೇವ. ಎಲ್ಲ ಸುಲಭ. ಅಂತ ಶಬ್ದ ಹೇಳಿದ್ರೆ ರುದ್ರ ಶಬ್ದ ಮಾಡೋದು ಏನು ಕಷ್ಟ. ತೀರ ಕೆಟ್ಟ ಶಬ್ದಗಳನ್ನ ಅರ್ಥ ಮಾಡಿ ಆಗ್ಬಿಟ್ಟಿದೆ. ಚೆನ್ನ ಗೊತ್ತಾಯ್ತಾ? ಎಲ್ಲ ದೇವರ ಶೂನ್ಯ ಅವೆಲ್ಲ ಹೇಳಿದ ಮೇಲೆ ಇದು ಸರ್ವಶಬ್ದ ಸಮನ್ವಯ ಮಾಡಿದ್ರೆ ಮಾತ್ರ ಸಾಧ್ಯ. ಸನೋ ಬುದ್ಧ ಶುಭಯ ಸಂಯುನ. ಮತ್ತೆ ಗಾಯತ್ರಿ ಮಂತ್ರದ ಅರ್ಥ. ಇಂಥ ಪರಮಾತ್ಮ ನಮ್ಮನ್ನ
ಶುಭಯಾ ಬುದ್ಧಿ ನಿನ್ನೆ ಬಂದಿರ್ತದೆ. ಶುಭಯಾ ಬುದ್ಧಿ, ಒಳ್ಳೆ ಬುದ್ಧಿಯಿಂದ ಸದಾಕಾಲ ನಮ್ಮನ್ನ ಕಾಪಾಡಲಿ. ಬರೀ ಚೋದಯ ಅಂತಾರ, ಪ್ರಚೋದಯಾತಿದೆ. ಪ್ರಕೃಷ್ಟ ವಿಷಯದಲ್ಲಿ ಚೋದನೆ ಮಾಡಿ, ಕೆಟ್ಟದ ಕಡೆ ಗಮನ ಹೋದಂತೆ ನಮ್ಮನ್ನು ಕಾಪಾಡಿ. ಸನೋ ಬುದ್ಧಿಯ ಶುಭಯ ಸಂಯುನಕ್ತೋ, ಯುನಕ್ತೋ ಅಂದ್ರೆ ಕೂಡಿಸಲಿ, ಒಡಗೂಡಿಸಲಿ. ಸಮ್ಯಕ್ ಯುನಕ್ತೋ ಸರಿಯಾಗಿ ಒಡಗೂಡಿಸಲಿ ಪ್ರಾರ್ಥನೆ. ಯೋ ದೇವಾನಾಂ ಪ್ರಭವಶ್ಚೋದ್ಭವಶ್ಚ ವಿಶ್ವಾದಿಪೋ ರುದ್ರೋ ಮಹರ್ಷಿ ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ ಸಾನೋ ಬುದ್ಧಿಯ ಶುಭಯ ಸಂಯುನಕ್ತೋ. ಗಾಯತ್ರಿ ಮಂತ್ರಕ್ಕೆ ನೇರ ಅರ್ಥ ಹೇಳಿರೋ ಮಾತು ಚೌಕಡಿದಲ್ಲ. ಯೋ ದೇವಾನಾಮಧಿಪೋ ಯಸ್ಮಿನ್ ಲೋಕಾಧಿಶ್ರಿತಾಃ ಯೈಷೇ ಯಸ್ಯ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಃ ದೇವಾನಾಮಧಿಪಃ ಯಸ್ಮಿನ್ ಲೋಕಾಃ ಅಧಿಶ್ರಿತಾಃ ಈಶೇ ಅಸ್ಯ ದ್ವಿಪದಃ ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಯಹ ದೇವಾನಾಂ ಅಧಿಪ, ಯಾರು ದೇವತೆಗಳೆಲ್ಲ ಒಡೆಯನಾಗಿದ್ದಾನೋ, ಚೀಫ್. ಯಸ್ಮಿನ್ ಲೋಕಾಹ ಅಧಿಶ್ರಿತ, ಯಾರನ್ನು ಆಶ್ರಯಿಸಿ ಎಲ್ಲ ಲೋಕಗಳು ಕೂಡ ಇವೆಯೋ. ಯಹ ಈಶೆ ಅಸ್ಯ, ಎಲ್ಲರೂ ಈಶೆ ಸಮರ್ಥನಾಗಿದ್ದಾನೆ. ಯಾವುದಕ್ಕೆ? ದ್ವಿಪದಃ, ಎಲ್ಲ ಎರಡು ಕಾಲಿರೋರಿಗೂ, ಚತುಷ್ಪದ ನಾಲ್ಕು ಕಾಲಿರೋರಿಗೂ, ಉಪಲಕ್ಷಣೆಯ ಎಷ್ಟಿರೋರಿಗೂ ಕೂಡ ಏನಾಗಿದ್ದಾನೆ? ಈಶಾ ಸಮರ್ಥನಾಗಿದ್ದಾನೆ. ಅವನನ್ನು ಬಿಟ್ಟು ಕಸ್ಮೈ ದೇವ ಹವಿಷಾ ವಿಧೇಮ, ಇನ್ಯಾವ ದೇವರಿಗೆ ಹವಿಸ್ಸಾಕೋದು, ಇನ್ಯಾವ ದೇವ ಹವಿಸ್ಸಾಕೋದು ಗೊತ್ತಾಯ್ತು. ಇನ್ಯಾರಿಗೆ ಹಾಕೋದು? ಚೀಫ್ ಅಂತ ಕೂತಿರ್ಬೇಕಾದ್ರೆ ಅಗ್ರಪತಿ ಇನ್ಯಾರಿ ಮಾಡಿ ಕೃಷ್ಣರು ಮಾಡಿದಾರಲ್ಲ ಹಾಗೆ. ಅದೇ ರೀತಿಯೇ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಅದು ಪ್ರಶ್ನೆನೂ ಹೌದು, ಉತ್ತರನೂ ಹೌದು. ಯಾವ ದೇವನೇ ಮಾಡೋಣ? ಕಸ್ಮೈ ಮಾಡೋಣ ಅಷ್ಟೇ. ಏಕೋನೈಕ ಪ್ರಭಾ ಕಹ ಕಿಂ ಅಂತ ಬಂದು ಹೋಗಿದೆ. ಎತ್ತ ಪದ ವನೋತ್ತಮ. ಆದ್ದರಿಂದ ಇದೆಲ್ಲ ಅಂತರ್ಲಾಪಿಕ, ಪ್ರಶ್ನೆಯಲ್ಲೇ ಉತ್ತರ ಇದೆ. ಕಸ್ಮೈ ದೇವಾಯ ಹವಿಷಾವಿದೆ. ಅವರೆಲ್ಲ ಏನ್ ಮಾಡ್ತಾರೆ? ಇತ್ತೀಚಿನ ಅರ್ಥ ಬರೀಬೇಕಾದ್ರೆ ವೇದಕ್ಕೆ ಹಿರಣ್ಯ ಗರ್ಭ ಸಮರ್ಥತಾಕರೆ ಕಸ್ಮೈ ಹವಿಷ ಬಂದಾಗ ಆ ಕಾಲಕ್ಕೆ ಇನ್ನೂ ಗೊಂದಲ ಇತ್ತು, ಯಾರಿಗೆ ಹವಿಸ್ಕೊಳ್ಬೇಕು ಗೊತ್ತಿರಲಿಲ್ಲ ಪಾಪ ಅವರಿಗೆ. ಅಂತ ಅಷ್ಟೊಂದು ಕನ್ಫ್ಯೂಷನ್ ಅರ್ಥ ಮಾಡ್ಬಿಡ್ತಾರೆ. ಇದಕ್ಕೆಲ್ಲ ವೇದ ಸಾಹಿತ್ಯ ಮಾಡಕ್ಕಾರ್ಥ. ಮೆಡಿಕಲ್ ಪುಸ್ತಕ ತಗೊಂಡು ಏನೇನೋ ಮಾಡಿ ಹಾಕ್ಬಿಟ್ರೆ ಎಷ್ಟು ಉಳಿದು ನಾನ್ ಮೆಡಿಕಲ್ ಫಲೋ ಎಷ್ಟು ಅನ್ಯಾಯ ಆಗೋದಿಲ್ಲ. ಟೆಕ್ನಿಕಲಿ ಇರೋದು ಅವೆಲ್ಲ ಕೂಡ. ಸಂಸ್ಕೃತನೂ ಬರೆದವರು ಕೈ ಹಾಕಿದ್ರು, ಅದರಿಂದ ಪೂರ್ತಿ ಹಾಳಾಗೋದು. ಇದನ್ನ ಉಳಿದವ್ರು ಏನ್ ಮಾಡ್ಬೇಕಾಗಿತ್ತು? ಅವ್ರು ಕಾಂಪಿಟೆಂಟ್ ಅಲ್ಲ, ದೂರ ಇರ್ಬೇಕೋ ಇಲ್ವೋ? ಚಿಕ್ಕ ಮಕ್ಕಳಿಗೆ ಒಂದು ಅರ್ಥ ಆಗುತ್ತೆ. ತಾಯಿ ಎಷ್ಟು ಹೇಳಿದ್ರು ಅಷ್ಟು ತಗೊಳ್ಳೋದು, ಡಾಕ್ಟರ್ ಹೇಳಿದ ತಕ್ಷಣ ತಗೊಂಡ್ಬಿಡ್ತಾರೆ. ಅದಕ್ಕೆ ತಾಯಿಗೆ ಪ್ರೀತಿ ಇದೆ, ಅದೆಲ್ಲ ಗೊತ್ತಿದೆ ಅಂತ ಅರ್ಥ. ಅವ್ರು ಏನು ಗೊತ್ತಿದೆ ಒಂದು ಗ್ಯಾರಂಟಿ, ಡಾಕ್ಟರ್ ಹೇಳಿದ್ರೆ ವೈಫ್ರಿ. ಇಷ್ಟು ಜ್ಞಾನ ಇದ್ರೆ ಯಾವ ಫೀಲ್ಡ್ ಅಲ್ಲಿ ಯಾರು ಮಾತಾಡ್ತಾರೋ ಅವ್ರು ಹೇಳಬೇಕು. ಎಕ್ಸ್ಪರ್ಟ್ ಕಮಿಟಿ ಯಾರನ್ನು ಸೇರಿಸ್ಬಿಡೋದಿಲ್ಲ, ಕನ್ಸರ್ನ್ ಸಬ್ಜೆಕ್ಟ್ ಮಾತ್ರ ಆಗಿರುತ್ತೆ, ಬೇರೆದ್ರಲ್ಲಿ ಉಪಯೋಗ ಇಲ್ಲ. ಅಷ್ಟು ಕಾಮನ್ ಸೆನ್ಸ್ ಇದ್ರೆ ಇಲ್ಲಿ ಕೈ ಹಾಕಿದವರೆಲ್ಲ ಯಾರು ಅಂದ್ರೆ ವೇದ ಒಪ್ಪದೇ ಇರೋರು ಫಸ್ಟ್ ಆಫ್ ಆಲ್. ಅದು ಅಪ್ರಮಾಣ ಅಂತ ಕರೆಯೋರು, ಆರ್ಡಿನರಿ ವಾಕ್ಯ ಅಂಥವ್ರು ಅರ್ಥ ಇಟ್ಕೊಂಡು ನೋಡ್ಲಿಕ್ಕಾಗತ್ತ ಮುಂದೆ. ಇದು ಪಜಿತಿ ಆಗಿರುತ್ತೆ. ಯೋ ದೇವಾನಾಮಧಿಪೋ ಯಸ್ಮಿನ್ ಲೋಕ ಅಧಿಶ್ರಿತಾ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಸೂಕ್ಷ್ಮಾಚ ಸೂಕ್ಷ್ಮಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸಷ್ಟಾರಂ ಅನೇಕ ರೂಪಂ. ಅಲ್ಲಿಂದು ಸ್ವಾರಸ್ಯ ಇದೆ ನೋಡಿ. ಎರಡು ಕಾಲಿನವ್ರನ್ನ ನಾಲ್ಕು ಕಾಲಿನವ್ರನ್ನ ನಿಯಂತ್ರಣ ಮಾಡ್ತಾನೆ ಅಂತ ಹೇಳಿದ್ರು ಒಟ್ಟಿಗೆ. ಬರೀ ಎರಡು ಕಾಲಿನವ್ರನ್ನ ಅಂತ ಹೇಳ್ಬೋದಾಗಿತ್ತು, ಸುಮ್ಮನೆ ಹೇಳಿ ಆಗ್ತಿತ್ತು. ನಾವು ಕಂಡ ಹಾಗೆ ನಾಲ್ಕು ಕಾಲಿನ ಪ್ರಾಣಿ ನಿಯಂತ್ರಣ ಮಾಡೋದು ಯಾರು? ಎರಡು ಕಾಲಿನ ಮನುಷ್ಯ. ಅದಕ್ಕೆ ಹೇಳ್ತಾರೆ ಎರಡು ಕಾಲಿನ ಮನುಷ್ಯ ನಿಯಂತ್ರಣ ಮಾಡ್ತಾನೆ ಅಲ್ಲ, ಅವಳವ್ರಿಗಿಂತ ನಾನೇ ಮಾಡೋದು. ಚತುಷ್ಪದಗಳನ್ನು ನಿಯಂತ್ರಣ ಮಾಡೋದು ಕೂಡ ಯಾರು? ನಾನೇ. ಇಲ್ಲೇನಾಗತ್ತೆ? ನೀರು ಮನುಷ್ಯರು ಅವ್ರು ಮಾಡ್ಕೋತಾರೆ. ನೀವು ಇಷ್ಟು ಕೆಲಸ ಮಾಡಿ ಮುಂದೆ ನಾವು ಮಾಡ್ಕೋತೀವಿ ಅಂತ ಹೇಳೋದಿಲ್ಲ. ಸಕಾರಣಂ ಕಾರಣತಸ್ತತೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಅದಕ್ಕೋಸ್ಕರನೇ ದ್ವಿಪದ ಬ್ರಹ್ಮದೇವರು ಹೇಳಿದ ಮಾತದು. ಸರ್ವೇ ಮಹಾಮೋ ಬಲಿಮೀಶ್ವರಾಯ ಸೋತ್ತ ನಸೀವ ದ್ವಿಪದೇ ಚತುಷ್ಪದ. ಅದಕ್ಕೆ ಮುಂದಿನ ಉದಾಹರಣೆ ಅಂದ್ರೆ ನಾಲ್ಕು ಕಾಲಿನವ್ರು ಎರಡು ಕಾಲಿನವ್ರು ಹೇಳಿ ನಿಯಂತ್ರಣ ಮಾಡ್ತಾನ ಹಾಗೆ ಅಂತ ಹೇಳಿದ್ರೆ, ನಾಲ್ಕು ಕಾಲಿನವ್ರು ಮಾಡೋದು ದೇವರೇ ಅಂತ ಮುತ್ರ. ಮತ್ತೆ ಕಂಟಿನ್ಯೂ ಫಾರ್ಮ್ ಕೈ ಮುಖ್ಯ. ಎಲ್ಲಾ ಪದಾರ್ಥ ಹಾಕಿ ರುಚಿ ಬರೋದಾಗಿದ್ರೆ ಸೇರಿಸ್ಬಿಟ್ಟು ಎಲ್ಲ ರುಚಿ ಬರ್ಬೇಕಾಗಿತ್ತು, ಬರೋದಿಲ್ಲ. ಕೆಲವು ಹಾಕಿರೋ ಕೆಲವು ಹಾಕಿರೋ ಬರೋದಿಲ್ಲ. ಅಂದ್ರೆ ರುಚಿ ಬೇರೆ, ಪದಾರ್ಥ ಮಾಡೋದು ಬೇರೆ. ಅದಕ್ಕೆ ನೀರು ಬೇರೆ, ರಸ ಬೇರೆ, ಪೃಥ್ವಿ ಬೇರೆ, ಗಂಧ ಬೇರೆ. ಯಾಕೆ? ನಿಯಂತ್ರಣ ಪ್ರತ್ಯೇಕ ದೇವರು ನೋಡೋದಕ್ಕೆ ಒಂದೇ. ಅಂದ್ರೆ ಅದರ ಸ್ವರೂಪ ಗುಣಗಳು ದೇವರಧೀನ ಅಂತ. ಸ್ವರೂಪ ಗುಣಗಳು ದೇವರಧೀನ. ಹಿರಣ್ಯ ಗರ್ಭಂ ಪಶ್ಯತ ಜಾಯಮಾನಂ
ಸೂಕ್ಷ್ಮಾತಿ ಸೂಕ್ಷ್ಮಂ ಯೈಷೆ ಯಸ್ಯ ಕಸ್ಮೈ ದೇವಾಯ ಹವಿಷಾ ವಿಧೇಮ ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸಷ್ಟಾರಮನೇಕ ರೂಪಂ ವಿಶ್ವಸ್ಯೈಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ಶಿವಂ ಶಾಂತಿಮತ್ಯಂತಮೇತಿ ಟೀಕಾದಲ್ಲಿ ಕೋಟ್ ಮಾಡ್ತಾರೆ ತತ್ವನೇ ಟೀಕಾದೊಳಗೆ ಜ್ಞಾತ್ವಾ ಶಿವಂ ಶಾಂತಿಮತ್ಯಂತಮೇತಿ ಶಿವನ್ ತಿಳ್ಕೊಂಡ್ರೆ ಮುಕ್ತಿ ಆಗತ್ತೆ ಅಂತ ಇದೆಯಲ್ಲ ಇಲ್ಲಿ ಗೊತ್ತಾಯ್ತಾ ವಿಷ್ಣು ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಶಿವ ಶಬ್ದಕ್ಕೆ ಸರ್ವಶರ್ವ ಶಿವಸ್ಥಾನು ಆ ಶಿವ ಅಂತ ಅರ್ಥ ಈ ಶಿವ ಅಲ್ಲ ಈ ಶಿವನ್ ತಿಳ್ಕೊಂಡ್ರೆ ದಾರಿ ಅದು ತಪ್ಪಲ್ಲ ಅದು ಫೈನಲ್ ಅಲ್ಲ ಅಲ್ಟಿಮೇಟ್ ಆತ್ಮೆ ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಸ್ಯ ಮಧ್ಯೆ ವಿಶ್ವಸ್ಯ ಸಷ್ಟಾರಮನೇಕ ರೂಪಂ ಸೂಕ್ಷ್ಮಾತಿ ಸೂಕ್ಷ್ಮ ಕಲಿಲದ ಮಧ್ಯೆ ಕಲಿಲ ಅಂತ ಹೇಳಿದ್ರೆ ಮೈನ್ಯೂಟೆಸ್ಟ್ ಪಾರ್ಟಿಕಲ್ ಅದರೊಳಗೆ ಪರಮಾತ್ಮ ಇದ್ದಾನೆ ಅಣೋರಣೀಯ ಅನ್ನೋದ್ರಿಂದ ಇದ್ದಾನೆ ಕಲಿ ದೇವರಿಗೆ ಏನ್ ಹೇಳ್ಬೇಕಾಗಿತ್ತು ಅತಿ ಸೂಕ್ಷ್ಮದಲ್ಲಿ ಪ್ರವೇಶ ಇಲ್ಲ ದೇವರಿಗೆ ಯಾಕೆ ಭಾರಿ ದೊಡ್ಡವನಾದ್ರಿಂದ ಭಾರಿ ದೊಡ್ಡವನ ನೆನೆಸ್ಕೋಬೇಕದನ್ನ ಯಾವ್ದಾದ್ರು ಪಾತ್ರೆ ಜೋಡಿಸ್ತಿರ್ಬೇಕಾದ್ರೆ ಬಹಳ ಹಾಕ್ಲಕ್ ಬರೋದ್ರೆ ಅದಕ್ಕೆ ದೊಡ್ಡದಿದೆ ಸೇಮ್ ಸೈಜ್ ಇದ್ರು ಹಾಕ್ಲಕ್ ಬರೋದಿಲ್ಲ ಗೊತ್ತಾಯ್ತಾ ಅವ್ರು ನೆನೆಸ್ಕೋಬೇಕು ದೇವರು ಎಂತ ಅವನಂದ್ರೆ ಅಳಗೋ ಹೋಗ್ತಾನೆ ಅಣೋರಣೀಯ ಆತೋ ಮಹೀಯ ಅಂತ ತಿಳಿಸ್ತಾರೆ ಕಲೀಲ ಅಂದ್ರೆ ಅತ್ಯಂತ ಸೂಕ್ಷ್ಮ ಹೇಳ್ತಾರೆ 10 ದಿವಸ ಕಲೀಲ ಆಗತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲಲ್ಲ ಅತ್ಯಂತ ಸೂಕ್ಷ್ಮದಲ್ಲೂ ಪ್ರವೇಶ ಮಾಡ್ತಾರೆ ಇವತ್ತೆಲ್ಲ ಇದೆ ಮೈಕ್ರೋವೇವ್ಸ್ ಎಲ್ಲ ಏನವು ಅಪ್ರಾಕೃತ ಅಲ್ಲ ನೆನ್ಪಿಟ್ಕೊಳ್ಬೇಕು ಪ್ರಾಕೃತನೇ ಅವು ಅದು ಎಷ್ಟು ಸೂಕ್ಷ್ಮ ಅವು ಎಲ್ಲಾ ಬಾಗಿಲು ಹಾಕಿದ್ರು ಕೂಡ ಒಳಗೆ ಬರೋದು ಎಲ್ಲ ಏರ್ ಟೈಟ್ ಮಾಡಿದ್ರು ಕೂಡ ಏನಾಗುತ್ತದ ಒಳಗೆ ಬರೋದು ಇದು ಬಹಳ ಆಶ್ಚರ್ಯ ಅವಕ್ಕೆ ಪ್ರಾಕೃತ ಅತಿ ಸೂಕ್ಷ್ಮ ಶಕ್ತಿ ಇದೆ ಅಂದ್ಮೇಲೆ ಅಪ್ರಾಕೃತ ಹೇಗಿರ್ಬೇಕು ದೇವ್ರ ಅಪ್ರಾಕೃತ ಸೂಕ್ಷ್ಮ ಭಾರಿ ಇಂಪಾರ್ಟೆಂಟ್ ಸಿಂಪಲ್ ಆನ್ಸರ್ ಏನಂದ್ರೆ ಸೂಕ್ಷ್ಮ ಹೇಗೋಗುತ್ತೆ ಅಂದ್ರೆ ಪ್ರಾಕೃತ ಸೂಕ್ಷ್ಮ ಅಪ್ರಾಕೃತ ಸೂಕ್ಷ್ಮ ಅದೇನಾಯ್ತು ಅಲ್ಲಿಗೆ ಹೊಟ್ಟೋಯ್ತು ಎರಡು 1 ಗ್ರಾಮ್ 1 ಗ್ರಾಮ್ ತಗೊಳ್ಳಿ 1 ಗ್ರಾಮ್ ತಗೊಂಡ್ರು ಕೂಡ ಬೆಲೆ ಯಾವ್ದಕ್ಕೆ ಜಾಸ್ತಿ ಬಂತು ಈ 1 ಗ್ರಾಮ್ ಚಿನ್ನಕ್ಕೆ ಎಷ್ಟು ಗ್ರಾಮ್ ತಗೊಂಡ್ರು ನೀವು ಅದು ವ್ಯಾಲ್ಯೂ ಅಷ್ಟಿದೆ ದೇವರ ಮಹಿಮೆ ಇದು ಸೂಕ್ಷ್ಮ ಅರ್ಥ ಮಾಡ್ಕೊಂಡು ಅದು ಅಣೋರಣೀಯ ರೂಪನು ಪೂರ್ಣ ಜ್ಞಾನಾನಂದಮಯ ಮತ್ತೆ ಪೂರ್ಣ ಜ್ಞಾನಾನಂದಮಯ ಇದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಇದಿರ್ಬೇಕು ಆಶ್ಚರ್ಯ ನಮಗೆ ಕೆಲವು ಅರ್ಥ ಆಗುತ್ತೆ ತುಂಬಾ ಹಂಡೆ ತುಂಬಾ ನೀರು ಒಂದ್ ಹನಿ ಫಾಲ್ಡಾಲ್ ಹಾಕಿದ್ರೆ ಯಾರು ಕುಡಿಯಲ್ಲ ಅದು ಅಲ್ರಿ ಹನಿ ಹಾಕಿದೆ ಅಲ್ಲಿ ನೋಡಿದ್ರೆ 1000 ಹನಿ ಇದೆ ಏನಾಗುತ್ತೆ ಅಂದ್ರೆ ನಮ್ ಬುದ್ಧಿ ಹೇಳ್ಬೇಡಿ ನೀವು ದಿವ್ಬೇಕಾದ್ರೆ ಕುಡಿಲಿಕ್ಕೆ ಯಾಕೆ ಅದು ಗೊತ್ತು ಆ ಸೇರತ್ತ ಒಳಗೆ ಇಲ್ಲ ವಿಷಯದೇ ಆಗುತ್ತೆ ಆಕ್ಚುಲಿ ಯಾಕಂದ್ರೆ ಯಾರು ಗೊತ್ತಿಲ್ರಿ ಪಾಪ ಎಷ್ಟೋ ಆಸ್ಪತ್ರೆ ಸೇರ್ತಾರೋ ಇಲ್ಲ ಅದು ಅವ್ರಿಗೇನು ಜ್ಞಾನ ಇದೆಯೋ ಇಲ್ವಾ ಗೊತ್ತಿಲ್ಲದ ಕೆಲಸ ಮಾಡೋದು ವಿಷ ಹಾಕಿದ್ದಾರೆ ಅಂತ ಹೇಳಿದ್ರೆ ಸತ್ರ ಅದು ಬೇರೆ ಮಾತು ಅದು ಬೇರೆ ಅದು ಮುಂದಿನ ಪಾಯಿಂಟ್ ಪ್ರಹ್ಲಾದ ವಿಷದ ಜ್ಞಾನ ಇದ್ರು ಕೊಡುದ ಯಾಕೆ ಅದುವೇ ಇನ್ನೊಂದೇ ಹೆಚ್ಚು ಗೊತ್ತಿತ್ತ ಅದು ಬೇರೆ ಬಟ್ ಸಾಮಾನ್ಯವಾಗಿ ಅಲ್ಲಿ ಬಿದ್ಮೇಲೆ ವರ್ಕ್ ಮಾಡುತ್ತೆ ಅಂತ ಗ್ಯಾರಂಟಿ ಒಂದು ಚೂರು ಹಾಕಿದ ತಕ್ಷಣ ಏನಾಗುತ್ತದ ಒಂದು ಪ್ಯೂರ್ ಹಾಲಿಗೆ 1-2 ಚಮಚ ಹಾಕಿದ್ರು ಹೋಯ್ತಲ್ಲಿ ಪ್ಯೂರಿಟಿ ಹೋಯ್ತಲ್ಲಿಗೆ ಅಷ್ಟೇ ಅರ್ಥ ಆಯ್ತಾ ಇವತ್ತು ಹೆಪ್ಪು ಎಷ್ಟು ಹಾಕ್ತಾರೆ ನಿಮ್ಗೆ ಹೆಪ್ಪು ಹಾಕ್ಬೇಕಾರೆ ಇಷ್ಟು ಭಾಗ ಇಷ್ಟು ಹಾಕ್ತಾರೆ ಆಯ್ತದ ಹೌದಲ್ಲ ಫಾಲ್ಡಲ್ ಹಾಗೆ ಫಾಲ್ಡರ್ ಹೆಪ್ಪಿಗೆ ಶಕ್ತಿ ಇದ್ರೆ ಅದಕ್ಕೆ ಯಾಕಿಲ್ಲ ಇನ್ನು ಕೆಟ್ಟದ ಶಕ್ತಿ ಯಾವಾಗಲೂ ಜಾಸ್ತಿ ಇರುತ್ತೆ ಎಂದೂ ಕೂಡ ಒಬ್ಬ ಒಳ್ಳೆಯವನು ಕೆಟ್ಟವರ ಕೆಟ್ಟವನಾಗ್ತಾರೆ ಅದು ಒಳ್ಳೆಯವರು ಕೆಟ್ಟವರು ಸಾಧ್ಯನೇ ಇಲ್ಲ ಅವನು ಉಡುವರು ಕೆಡಿಸ್ತಾರೆ ಹೊರತು ಒಳ್ಳೆಯವರಾಗದೆ ಅದಕ್ಕೆ ಒಂದು ಕೊಳಕ್ ಹಣ್ಣು ಕೊಡತ್ ಹಣ್ಣು 1000 ಕೊಡತಣ್ಣ ಒಳ್ಳೆ ಹಣ್ಣು ಕೆಡಿಸ್ಬಿಡುತ್ತೆ ಅದು ಅಷ್ಟು ಸೇರಿ ಒಂದನ್ನು ಸರಿ ಮಾಡಕ್ ಬರೋದು ಒಂದನ್ನ ಏನ್ ಮಾಡೋದು ಪಕ್ಷ ಅದು ಸರಿ ಮಾಡ್ಬೇಕಾಗಿತ್ತಲ್ಲ ಅಲ್ಲ ಬರೀ ಪಡೆಯುತ್ತೆ ಫಾಸ್ಟ್ ಆಗಿ ಬರುತ್ತೆ ಕೆಲಸ ಅಲ್ಲ ವಿಷದಿಂದಾನೇ ಸಾಯ್ತಾನೆ ಎರಡಿದೆ ವಿಷದ ಗಾನದಿಂದ ಸಾಯೋದು ಬೇರೆ ಅದು ಇದೆ ಹಾವಿಲ್ಲ ಅದು ಬೇರೆ ಭಯ ಭಯಗೆ ಎಲ್ಲಿ ಸುಮ್ಮನೆ ಊಟ ಮಾಡ್ತಿದ್ದಾನೆ ಅಷ್ಟೇ ಅವನು ಅದ್ರಲ್ಲಿ ಹಾಕಿ ಒಂದು ಹನಿ ವಿಷ ಹಾಕಿದ್ದಾರೆ ಅಷ್ಟೇ ಏನಾಯ್ತು ಸಾಯ್ತಾರ ಇಲ್ಲ ವಿಷ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಕೆಲವು ಉಬ್ಬಡಿಕೆ ಬರ್ಬೋದು ಅಷ್ಟೇ ಕೆಲವು ಕಿಲ್ಲರ್ ಸೈಲೇನ್ ಹಾಕಿರೋದು ಎಂತ ಬಿಡೋದೇ ಇಲ್ಲ ವಿಷದಲ್ಲೂ ತಾರತಮ್ಯ ಇದೆ ಮತ್ತೆ ಮರಿಬಾರದು ಕೊಲ್ಲೋ ವಿಷ ಇನ್ಸ್ಟೆಂಟ್ ಕೊಲ್ಲೋ ವಿಷ ಬೇರೆ ಇದೆ ಸ್ಲೋ ಪಾಯ್ಸನ್ ಬೇರೆ ಇದೆ ತಾರತಮ್ಯ ಜಾಗನೇ ಇಲ್ಲ ಎಲ್ಲೋದ್ರೂ ಕೂಡ ತಾರತಮ್ಯ ಮತ್ತು ತ್ರೈವಿಧ್ಯ
ಒಳ್ಳೆ ಡ್ರೈವರ್, ಕೆಟ್ಟ ಡ್ರೈವರ್, ಅದು ಕೂಡ ಮತ್ತೆ 3 ವಿಧ. ಒಳ್ಳೆ ಅದರಲ್ಲಿ 3 ವಿಧ. ಒಳ್ಳೆಯದೆಲ್ಲ ಏನ್ ತಗೊಂಡು 3 ವಿಧ ಪ್ರತಿಯೊಂದು ಕೂಡ. ಸೂಕ್ಷ್ಮಾತಿ ಸೂಕ್ಷ್ಮಂ ಸಲಿಲಸ್ಯ ಮಧ್ಯೆ ವಿಶ್ವಸ್ಯ ಸಷ್ಟಾರಮನೇಕ ರೂಪಂ ವಿಶ್ವಸ್ಯೈಕಂ ಪರಿವೇಷ್ಟಿತಾರಂ ನಾತ್ವಾ ವಿಶ್ವ ಶಿವಂ ಶಾಂತಿ ಭದ್ಯಂತಮೇತಿ. ವಿಶ್ವಸ್ಯ ಏಕಂ, ಈ ಜಗತ್ತಿಗೆ ಒಬ್ಬನೇ, ಮತ್ತೆ ಪರಿವೇಷ್ಟಿತಾರ, ಒಬ್ಬನೇ ಪರಿವೇಷ್ಟಿತಾರ, ಎಲ್ಲವನ್ನು ಕೂಡ ತನ್ನಲ್ಲಿ ಅಡಕ ಮಾಡಿಕೊಳ್ಳುವ. ಗೊತ್ತಾ, ಈ ಪದ ಹಿಡ್ಕೊಂಡ್ಬಿಡಬಹುದು, ದೊಡ್ಡದ ನಡ್ಕೊಳಕ್ ಆಗದೆ ಈ ನಿಂತು ಬಿಡುತ್ತೆ. ದೇವರ ಕೈ ಹೇಗಿದೆ ಎಲ್ಲವನ್ನು ಕೂಡ ಅಡಿಸ್ಕೊಂಡ್ಬಿಡ್ತಾರೆ. ಇದು ದೇವ ಸರ್ವಸ್ಯ ಪರಿವೇಷ್ಟಿತಾರ. ಏನ್ ಸುತ್ತೋದು ಗೊತ್ತಲ್ಲ, ಪರಿವೇಷಣೆ ಮಾಡಿ ಸುತ್ತೋದು, ಎಲ್ಲದನ್ನು ಸುತ್ತ ಬಿಡ್ತಾರೆ ಪರಮಾತ್ಮ. ದೇವರು ಸುತ್ತಕ್ಕೆ ಯಾರ ಕೈಲಿ ಆಗದೆ. ಸಯೇವ ಕಾಲೇ, ಅದು ದೇವ್ರ ಪ್ರದರ್ಶನೆ ಮಾಡಕ್ಕೆ ಅನ್ಕೋಬೇಕು. ಪ್ರದರ್ಶನೆ ಮಾಡಕ್ ಬರುತ್ತಾ ದೇವ್ರಿಗೆ ಯಾರಿಗಾರು ಪೂರ್ತಿಯಾಗಿ? ಸರ್ವತ್ರ ವ್ಯಾಪ್ತಿಯಲ್ಲಿ ಪ್ರದರ್ಶನೆ ಮಾಡೋದು. ಆದ್ರೆ ಇನ್ನೊಂದು ರೂಪ ಇದೆ, ಅಣುರೂಪ ಇದೆಯಲ್ಲ, ಅದಕ್ಕೆ ಮಾಡೋದು. ಪುಣ್ಯ ಬರುತ್ತಾ? ಇಲ್ಲ, ಬರುತ್ತೆ. ಯಾಕೆ? ರೂಪಗಳು ಭೇದ ಇಲ್ಲ, ಅದರಿಂದ ಅನುಸಂಧಾನ ಮಾಡಿಬಿಟ್ರೆ ತಪ್ಪು ಕಲ್ಪನೆ ಬರುತ್ತೊಂದು. ದೇವರಿಗಿಂತ ನಾವೇ ದೊಡ್ಡವರು, ಸುತ್ತೇವಲ್ಲ ದೇವರಿಗಿಂತ ನಾವೇ ದೊಡ್ಡವರು, ಹಾಗಾಗುವ ದೇವರು ಹಾಗೆ ದೇವ್ರ ಸುತ್ತಿಲ್ಲ, ಅದು ಅಲ್ಲ. ಸುತ್ತಿರೋದು ಹೌದು, ಸುತ್ತಿಲ್ಲನೂ ಹೌದು. ವ್ಯಾಪ್ತ ರೂಪ ಸುತ್ತಲಕ್ಕೆ ಬರೋದಿಲ್ಲ, ಸೂಕ್ಷ್ಮ ರೂಪವನ್ನ ಅನುಸಂಧಾನ ಮಾಡ್ಬೇಕು. ಬಟ್ ದೇವರಾಗ್ಲಿಲ್ಲ ಅಲ್ಲ, ದೇವರಾಗಿದ್ದ. ಸಯೇವ ಕಾಲೇ, ಇದನ್ನೆಲ್ಲ ಜಿಜ್ಞಾಸೆ ಮಾಡೋದಕ್ಕೆ ಜಿಜ್ಞಾಸೆ. ಬರೀ ಶಬ್ದಗಳಿಗೆ ಗಲಾಟೆ ಮಾಡೋದಲ್ಲ, ಬರೀ ಶಬ್ದಗಳ ಗಲಾಟೆ ಅಷ್ಟೇ. ಇವರು ಅರ್ಥದಿಲ್ಲೇ ಕೃಷ್ಣಾರ್ಪಣ. ಇದನ್ನ ಮಾಡಬೇಕು. ದೇವರ ಅರ್ಥ ಮಾಡಕತ್ತವ ನಿಮ್ ತರ್ಕ ಫೇಲ್ ಆಗಿಬಿಡುತ್ತೆ. ಗೊತ್ತಾಯ್ತಾ? ಏಷಾ ತರ್ಕೇಣ ಮತಿರಾಪನೆ. ಅದು ನಿಜವಾದ ಬುದ್ಧಿ ಹೊರಗೆ ಬರುತ್ತೆ. ನಿಜವಾದ ಬುದ್ಧಿ ಬರೋದ್ರಿಂದ ಅದು ಇದಿರೋ ಬುದ್ಧಿ ಕೆಟ್ಟೋಗ್ಬಿಡುತ್ತೆ. ಸುಮ್ಮನೆ ಪ್ರಶ್ನೆ ಮಾಡ್ತಾ ಹೋಗ್ಬಿಟ್ಟು ಏನಾಗುತ್ತೆ, ತಲೆ ಸುಮ್ಮನೆ ಕೊಡೋದು ಬಿಡ್ತಾರಲ್ಲ, ಅದನ್ನೇ ಸರಿ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಸರಿಯಾದ ಉತ್ತರ, ಅದಕ್ಕೆ ಪರಿಪ್ರಶ್ನೆ ಅಂತ ಕರೀತಾರೆ. ಇದು ಪರಿಪ್ರಶ್ನೆ ಅಲ್ಲ, ತರ್ಕ. ಎಂತ ಪ್ರಶ್ನೆ ಅದು? ಕುಪ್ರಶ್ನೆ, ಕೆಟ್ಟ ಪ್ರಶ್ನೆಗಳಲ್ಲ. ಸಯೇವ ಕಾಲೇ ಭುವನಸ್ಯ ಗೋಪ್ತ, ಹಾಗಿದ್ದು ಎಲ್ಲ ಮಾಡಿಬಿಡ್ತಾನೆ ಒಟ್ಟಿಗೇನೆ ಇಲ್ಲ. ಸಯೇಷ ಕಾಲೇ ಭುವನಸ್ಯ ಗೋಪ್ತ ವಿಶ್ವಾಧಿಪ ಸರ್ವಭೂತೇಷು ಗೂಢ ಯಸ್ಮಿನ್ ಮುಕ್ತಯುಕ್ತ ಬ್ರಹ್ಮರ್ಷಯೋ ದೇವತಾಶ್ಚ ತಮೇವಂ ಜ್ಞಾತ್ವಾ ಮೃತ್ಯುಪಾಶಾನ್ ಕ್ಷಣಂತಿ. ಸ ಏವ ಕಾಲೇ ಭುವನಸ್ಯ ಗೋಪ್ತ, ಅವನು ರಕ್ಷಣೆ ಮಾಡ್ತಾನೆ. ಯಾವ ಕಾಲದ ರಕ್ಷಣೆ ಮಾಡಬೇಕೋ ಆ ಕಾಲದಲ್ಲಿ ಮಾಡ್ತಾನೆ. ವಿಶ್ವಾಧಿಪ, ವಾಯುದೇವರಿಗೆ ಗುಣ ಇದೆ, ಆದ್ರೆ ಅವ್ರ ಮೇಲೆ ಸ್ವಾಮಿಯಾಗಿದ್ದು. ಬರೀ ಪಾ ಅಲ್ಲ, ವಿಶ್ವ ಅಧಿಪ ಮತ್ತೆ ಭಾರಿ ಮೇಲಿದ್ದಾರೆ. ಪಾ ಮಹಾಲಕ್ಷ್ಮಿ, ಅಧಿಪ ನಾರಾಯಣ. ಸರ್ವಭೂತೇಶು ಗೂಢ, ಎಲ್ಲಾ ಪ್ರಾಣಿಗಳಲ್ಲಿದ್ದಾನೆ, ಕಾಣೋದಿಲ್ಲ ಅಷ್ಟೇ. ಇವತ್ತು ಗಾಡಿ ಇದೆ, ಕಾಣಿಸುತ್ತಾ? ಇದ್ದಿದ್ದು ಕಾಣಬೇಕು ಅಂತ ನಿಯಮ ಇಲ್ಲ, ನೆನ್ಪಿಟ್ಕೋಬೇಕು. ಇದ್ದುದೆಲ್ಲ ಕಾಣೋದಾಗಿದ್ರೆ ಬೇರೆ ಇಂದ್ರಿಯ ಬೇಕಿಲ್ಲ. 5 ಒಂದೇ ಆಯ್ತಾ? ಸಾಕಲ್ಲ. ಒಂದೇ ಕಣ್ಣಿಗೆ ಉಳಿದೆಲ್ಲ ಇಂದ್ರಿಯ ಜ್ಞಾನ ಇದ್ದಿದ್ರೆ ಉಳಿದಿಂದ ಯಾಕೆ ಬೇಕು? ಅವ್ರು ಇಲ್ಲದೆ ಇದ್ದವ್ರು ಒದ್ದಾಡ್ತಾರೆ, ಉಳಿದಿಲ್ಲ. ನಾವೀಗ ಬೇರೆ ಇಂದ್ರಿಯ ಇದ್ದಾರು, ಅವ್ರು ಪೂರ್ತಿ ನಾರ್ಮಲ್ ಇದ್ದಾರೆ, ಇಲ್ಲ ಸಾಧ್ಯ. ಅರ್ಥ ಮಾಡ್ಕೊಂಡ್ರೆ ದೇವರು ತಿಳಿಯಕ್ಕೆ ಇರ್ತಕ್ಕಂಥ ಪ್ರಮಾಣನೇ ಬೇರೆ. ಯಾವುದೋ ಪ್ರಮಾಣದಿಂದ ಏನು ಹುಡುಕಬಾರದು, ದೇವ್ರು ಹುಡುಕ್ಲಕ್ ಹೋಗ್ಬಾರ್ದು. ಬರೀ ಮೂಗು ಸರಿ ಇದ್ದು ನೆಗಡಿ ಆಗಿದ್ದಾಗಲೇ ಅವ್ರಿಗೆ ವಾಸನೆ ತೋರಿಸ್ಬೇಡಿ, ಉಪಯೋಗಿಲ್ಲ ಅಂತ ಹೇಳ್ತಾರೆ. ಮೂಗು ಸರಿ ಇಲ್ಲ ಅಂತ ಹೇಳ್ತಾರೆ. ಅವನು ಹೇಳ್ತಾರೆ ಅನ್ನೋ ವಾಸನೆ ಗೊತ್ತಾಗಲ್ಲ ಅಂತ ಹೇಳಿ. ಅಂದ್ರೆ ಯಾತಕ್ಕೆ ಹೇಳಿದ್ದಂದ್ರೆ, ಇಂದ್ರಿಯ ಇದೆ ಅವನಿಗೆ, ಸರಿ ಇಲ್ಲ. ಆಗಮ ಇದೆ, ಸರಿಯಾದ ಆಗಮ ಅಲ್ಲ, ದೇವ್ರು ಗೊತ್ತಾಗಲ್ಲ. ಅದರಿಂದ ಗೊತ್ತಾಯ್ತಾ? ಸರಿಯಾದ ಆಗಮ ಆಗಬೇಕು, ಸದಾಗಮ ಆಗಬೇಕು. ಯಸ್ಮಿನ್ ಯುಕ್ತ ಬ್ರಹ್ಮರ್ಷಯೋ ವಿಶ್ವಾಧಿಪ ಸರ್ವಭೂತೇಷು ಗೂಢ ಯಸ್ಮಿನ್ ಯುಕ್ತ ಬ್ರಹ್ಮರ್ಷಯೋ ದೇವತಾಶ್ಚ ತಮೇವಂ ಜ್ಞಾತ್ವಾ ಮೃತ್ಯು ಪಾಶಾನ್ ಛಿನಂತಿ. ಯಸ್ಮಿನ್ ಯುಕ್ತ, ಯುಕ್ತ ಅಂದ್ರೆ ಮನೋಯುಕ್ತ, ಯಾವ ಪರಾಧ ಮನಸ್ಸು ಹಾಕ್ತಾರಲ್ಲ ಯಾರವರು? ಬ್ರಹ್ಮರ್ಷಯ, ಬ್ರಹ್ಮರ್ಷಿಗಳು ಮತ್ತು ದೇವತಾ, ದೇವತೆಗಳು. ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಮೃತ್ಯುಪಾಶಾನ್ ಛಿನಂತಿ. ಒಳ್ಳೆಯವರ ಮೃತ್ಯುಪಾಶನ ಕತ್ತರಿಸ್ಬಿಡ್ತಾರೆ. ಯಾಕೆ? ಆ ತಮೇವಂ ಜ್ಞಾತ್ವ, ಅಪ್ರೋಕ್ಷ ಜ್ಞಾನಿಗಳು ಕೂಡ ಉದ್ಧಾರ ಮಾಡ್ತಾರೆ ಅಂತ. ಅಪ್ರೋಕ್ಷ ಜ್ಞಾನ ಮೋಕ್ಷ ಕೊಡದೆ ಹೋದ್ರು ಕೂಡ ಏನ್ ಮಾಡ್ತಾರ ಅವರು? ಮೋಕ್ಷ ದಾರಿ ತೋರಿಸ್ತಾರೆ. ಅಂದ್ರೆ ಉಪಯೋಗ ಆಯ್ತಲ್ಲ. ಹಾಗಿದ್ರೆ ಅದು ಅವ್ರು ಕೂಡ ಏನಾಗಿದ್ದಾರೆ? ಮೊದ್ಲು ದೇವರನ್ನು ತಿಳಿದೇ ಇದಾಗಿರೋದು. ಒಂದು ಸಬ್ಜೆಕ್ಟ್ ಪಾಠ ಮಾಡೋದ್ ಮೊದ್ಲು ಅದನ್ನ ಓದಿನೇ ಪಾಸ್ ಆಗಿರೋದು. ಗೊತ್ತಾ? ಬೇರೆ ಸಬ್ಜೆಕ್ಟ್ ಜ್ಞಾನ ಪ್ರಶ್ನೆ ಇಲ್ಲ. ಯಾವ ಸಬ್ಜೆಕ್ಟ್ ಇನ್ನೊಬ್ರು ಹೇಳ್ತಾ ಆ ಸಬ್ಜೆಕ್ಟ್ ಓದಿದ್ದಾನೆ ಈಗಾಗ್ಲೇ. ಅದೇ ರೀತಿ ದೇವರನ್ನು ಅದು ಯಾತಕ್ಕೆ ಪ್ರಶ್ನೆ ಬಂತು ಅಂದ್ರೆ, ಎಷ್ಟೋ ಜ್ಞಾನ ಉದ್ಧಾರ ಮಾಡ್ತಾರಲ್ಲ, ಗುರುಗಳಿಂದ ಉದ್ಧಾರ ಆಗ್ತೀವಲ್ಲ ಅಂತ ಕೇಳಿದ್ರೆ ಇಲ್ಲ. ಮಾಡಿಸೋದು ಯಾರು? ಮುಖ್ಯವಾಗಿ ದೇವರೇನೆ. ಮೃತ್ಯುಪಾಶಾನ್ ಛಿನಂತಿ. ಇದರಿಂದ ಇಂಡೈರೆಕ್ಟ್ ಏನ್ ಹೇಳಿದಾಗಾಯ್ತೋ, ಜ್ಞಾನಿಗಳ ಮಹತ್ವ ಕೂಡ ಹೇಳಿದಂತೆ ಆಯ್ತು.
ಅದಕ್ಕೆ ಉತ್ತಮ ಕಿಂತು ಉತ್ತಮ ಶ್ಲೋಕ ಶಿಖಾಮಣಿಯನ ಚರಿತಾನವಾದ ಯಾವ್ದಕ್ಕೆ ಮನೋವಿಶುದ್ಧಿ. ಅಲ್ಲಿ ಮನೋವಿಶುದ್ಧಿ ಪದ ಉಪಯೋಗಿಸಿದ್ದಾರೆ. ಬರೀ ಮನಃಶುದ್ಧಿ ಅಲ್ಲ, ವಿಶುದ್ಧಿ. ಮನಃಶುದ್ಧಿ ಆಗ್ಲಿಕ್ಕೆ ರುದ್ರದೇವರು ಸಾಕು, ಮನೋವಿಶುದ್ಧಿ ಆಗ್ಬೇಕಾದ್ರೆ ಪ್ರಾಣದೇವರು. ಆಚಾರ್ಯ ಹೇಳ್ತಿರೋದು ಇವರು ತಿರ್ತಾನೆ, ವಿಶುದ್ಧಿ ಬೇರೆ ಶುದ್ಧಿ ಬೇರೆ. ಅವ್ರು ತಮ್ಮ ಏನಿರುತ್ತೆ ಅಷ್ಟು ಮಾಡ್ತಾರ ಅವರು, ಆದ್ರೆ ಇನ್ನು ಮೇಲೆ ಹೋಗ್ಲು ಮಾಡಕ್ ಬರೋದಿಲ್ಲ. ಯಾರು ಮಾಡ್ತಾರ ಅದನ್ನ? ಅದಕ್ಕೇನೆ ಅದು ಪಾಶುಪತ. ಇವ್ರದ್ದು ಹಾಗಾಗದು ಯಾವಾಗ್ಲೂ ಭಾಗವತನೇ. ಅವ್ರ ಪಾಶುಪತ ಎರಡೂ ಇದೆ ಅವರಿಗೆ. ಇವ್ರು ವಿಶುದ್ಧಿ ಕೊಟ್ಟಾಗ ಶುದ್ಧ ಮಾತ್ರ ಹೇಳ್ತಾರೆ. ಏನ ಏನು ಬಂದಿದೆ ಅದಕ್ಕೆ ಹೇಳಿದ್ದು. ಅಂದ್ರೆ ಶುದ್ಧ ವಂಶದಲ್ಲಿ ಹುಟ್ಟಬೇಕು. ಆಚಾರ್ಯರು ಅವತಾರ ಮಾಡಿದ್ದ ಹಾಗೆ. ಅಂದ್ರೆ ಯಾರಿಗೆ ಕಾನ್ಫಿಡೆನ್ಸ್ ಬೇಕಲ್ಲ, ಶುದ್ಧ ವಂಶ ನಮಗೆ ಅರ್ಥ ಆಗಲ್ಲ. ಕ್ರಿಮಿನಲ್ ಆಗಿರ್ಬೋದು, ಅರ್ಥ ಆಗುತ್ತೋ ಇಲ್ಲ. ಕ್ರಿಮಿನಲ್ ಆಗಿರ್ಬಾರ್ದು. ಇವತ್ತು ಸರ್ಕಾರಕ್ಕೆ ಶುದ್ಧ ಬೇರೆ ಶುದ್ಧಿ ನೋಡೋದಿಲ್ಲ ಅವರು. ಏನಾಗಿರ್ಬೇಕು ಕೊನೆ ಪಕ್ಷ ಕ್ರಿಮಿನಲ್ ಆಗಿರ್ಬಾರ್ದು. ನಿನ್ನೆ ಆಗಿದೆ ನೋಡಿ, ರಿಜೆಕ್ಟ್ ಆಗಿದೆ. ಎಲ್ಲ ಸರಿ ಇದ್ರು ಕ್ರಿಮಿನಲ್ ಆಗಿದ್ರೆ ಮೆನ್ಷನ್ ಮಾಡಿಲ್ಲ ಅಂತೇಳಿ ಏನ್ ಮಾಡಿಬಿಟ್ರು ಅದನ್ನ ರಿಜೆಕ್ಟ್ ಹೋಯ್ತಲ್ಲಿಗೆ. ಮತ್ತೆ ಚಾನ್ಸ್ ಇಲ್ಲ, ಜಾಸ್ತಿ ಬೋದೋಗ್ಬಿಟ್ಟು ಇದೇನು ಮಾಡಕ್ ಬರೋದಿಲ್ಲ. ಇದೇ ಹೊತ್ತಾಗಿರಕ್ಕೆ ಲಾಸ್ಟ್ ಇಟ್. ಅರ್ಥ ಆಯ್ತಾ? ಅದಾದ್ರೆ ಏನಾಯ್ತು ಈಗ? ಅವ್ರು ನೋಡೋ ಶುದ್ಧಿ ಬೇರೆ, ನಾವು ನೋಡೋ ಶುದ್ಧಿ ಬೇರೆ. ನಮಗೆ ಬೇಕಾದ ಶುದ್ಧಿ ಬೇರೆ ಆಗಿರುತ್ತದೆ. ಒಂದು ಶುದ್ಧಿ ಕಾನ್ಸೆಪ್ಟ್ ಇದೆ. ನಮ್ಮ ಮಡಿಯೆಲ್ಲ ಇದಕ್ ಬಿಡೋದಿಲ್ಲ. ಹೋಗ್ತೀರ ICUಗೆ ಬಿಡೋದಿಲ್ಲ. ಭಾರಿ ಕ್ಲಿಯರ್ ಸಾಲ ಮಾಡ್ಕೊಡೋದು ಬಿಡೋದಿಲ್ಲ. ನಿಮ್ಮ ಮಡಿ ಬರೋದಿಲ್ಲ, ನಮ್ಮ ಅವ್ರ ಬಡಿ ನಮ್ಮವರು, ನಮ್ಮ ಮಡಿ ಅವ್ರಿಗೆ ಬರೋದಿಲ್ಲ. ಅವ್ರ ಬಡಿ ಕಾನ್ಸೆಪ್ಟೇ ಬೇರೆ. ಅವ್ರು ಕೆಲವೆಲ್ಲ ಸ್ಟೆರಿಲೈಸ್ ಮಾಡ್ಬೇಕಾದ್ರೆ ಬರೀ ಬಿಸಿನೀರು ಹಾಕಿ ಸ್ಟೆರಿಲೈಸ್ ಆಗೋದೇ ಇಲ್ಲ. ಎಷ್ಟೊತ್ತಾಗಬೇಕದು? ಬಾಯ್ಲಿಂಗ್ ವಾಟರ್ ಆಗ್ಬೇಕು. ಬಾಯ್ಲಿಂಗ್ ವಾಟರ್ ಆಗ್ಬೇಕು. 20 ನಿಮಿಷ ಕುದಿಬೇಕು. ಅಷ್ಟು ಗಟ್ಟಿ ಸಾಯೋದಿಲ್ಲ ಅವು. ಅಲ್ಲಿ ಹೋಗುತ್ತದೆ. ಎಷ್ಟು ಆಟ ಇರ್ಬೋದು. ನಮ್ಗೆ ಅರ್ಥ ಆಗತ್ತೆ. ಯಮದೇವರು ಇದ್ರಲ್ಲಿ ಹಾಕಿ ಬರ್ತಾರೆ, ಎಷ್ಟು ದಿವಸ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರೆ ಅವಾಗ ಅನುಭವ ಬರ್ಬೇಕು ಅವನಿಗೆ. ಒಂದೇ ಕಡೆ ಪರವಾಗಿಲ್ಲ ಬಿಡ್ತಾವ ಹಾಕಿ ಒಂದ್ ದಿವಸ ಪರವಾಗಿಲ್ಲ, ತಾನೇ ಇಷ್ಟು ಎಂಜಾಯ್ ಮಾಡಿರ್ತೀವ, ಸ್ವಲ್ಪ ಹೊಡಿದ್ರೆ ಹೊಡಿಲಿ ಅಂತ. ಹಾಗಲ್ಲ, ನಾನ್ ಸ್ಟಾಪ್ ಹೊಡಿತಾರೆ. ಆಗ ಹಾಗಿದ್ರೆ ಬೇಡ ಅನ್ಸ್ಬೇಕು. ಅಲ್ಲ, ವಿಶೇಷವಾದ ಶುದ್ಧಿ ಅಂತ. ವಿಶೇಷವಾದ ಶುದ್ಧಿ ಬಂದಿದೆ. ಅಲ್ಲಿ 3 ಮಾತು ಹೇಳ್ತಾರೆ. ತಾಯಿ ಕಡೆಯಿಂದ 3 ಶುದ್ಧಿ ಇರಬೇಕು, ತಂದೆ ಕಡೆಯಿಂದ 3 ಇರಬೇಕು. ಯಾಕಂದ್ರೆ ಶಾಂತಪಕ್ಷ ಹುಟ್ಟು 3 ತಾನೆ. ಆದ್ರಿಂದ 3 ಶುದ್ಧಿ ಇದ್ರೆ ಏನಂತ? ಶ್ರೋತ್ರಿಯ ಅಂತ ಕರೀಬೇಕು. ವಿಶುದ್ಧ ದ್ವಿಕುಲಂ ಅದು ಮದುವೆ ಇದ್ರೆ ವಿಶುದ್ಧ ದ್ವಿಕುಲಂ ಅಂತ ಬಂದಿದೆ. ಒಂದ್ ಕಡೆ ಪ್ಯೂರ್, ಒಂದ್ ಕಡೆ ಇಲ್ಲ, ಹೋಯ್ತಾರೆ. 2 ಶುದ್ಧಿ ಇರಬೇಕು. ಅದೇ ಹೇಳಿದ್ರು, 3 ಶುದ್ಧಿ ಇದ್ರೆ ಉಳಿದ ಅಂಡರ್ಸ್ಟುಡ್ ಅಂತ. ಅದು ಅದಕ್ಕೆ ಅಲ್ಲಿಂದ ಗೊತ್ತಾಗ್ಬಿಡುತ್ತೆ. ಅಷ್ಟು ಮುಚ್ಚಿಡ್ಲಕ್ಕೆ ಆಗಲ್ಲ ಅಂತ. ಇವತ್ತು ಒಂದಕ್ಕೆ ಗೊತ್ತಾಗ್ಬಿಡುತ್ತೆ, ಒಂದಕ್ಕೆ 2 ಕಡೆಯೂ ಶುದ್ಧಿ ಅಲ್ಲ. 2 ಕಡೆ ಇಲ್ಲ. 21 ಬೇರೆ. ಪ್ರಹ್ಲಾದನ ಹೇಳ್ಬೇಕಾದ್ರೆ 21 ಅಂಶ ಶುದ್ಧಿ ಆಯ್ತು ಅಂತ ಹೇಳ್ತಾರೆ. ಅದು ಬೇರೆ. ಅದು ಶುದ್ಧಿ ಬೇರೆ, ಇಲ್ಲಿ ಇರ್ಬೇಕಾದ್ದು ಬೇರೆ. ಅದಕ್ಕೆ ಅಷ್ಟೇ ಹುಡುಕ್ತಾನವಾದ್ದು. ಮದುವೆ ನೋಡಿದ್ದೀರಾ ನೀವೀಗ? ಮುತ್ತಾತ, ತಾತ, ಇವ್ರು 3 ಜನ ಹೆಸರು ಹೇಳ್ಬೇಕಲ್ಲಿ. ಅವ್ರಿಗೆ ಹೆಸರು ಇವತ್ತು ಹೇಗೆ ಹೇಳ್ತಾ ಇದ್ರಿ ಹೇಳ್ಬೇಕು ಹೆಸರು. ಅದಕ್ಕೆ ಕಷ್ಟ ಹೇಳಿದ್ರು. ಸಂಕಾರ ಬರುತ್ತೆ, ಸಾಂಕರ್ಯ ಬರಬಾರ್ದು ಅಂತ ಹೇಳ್ತಿಲ್ಲ. ನಮ್ ಸಾಂಕರ್ಯ ಬರಬಾರ್ದು ಅಂಬೋದಕ್ಕೆ ಇವರು 18 ಅಂತ ಹೇಳ್ತಾರೆ. ಸೇರಿ ತಗೊಂಡಿ ಸಾಂಕರ್ಯ ಬಂದ್ರೆ ಹೋಯ್ತು. ಒಂದ್ಸತಿ ಯಾರ್ದು ಬೇರೆ ನೇಮ್ ಇದೆ, ಕತೆ ಮುಗಿತಾನೆ. ಏನ್ ಇರ್ಬೇಕು? ಥ್ರೋಟ್ ಯಾರ ಹೆಸರು ಇರ್ಬೇಕು, ಅವನ ಹೆಸರೇ ಇರ್ಬೇಕು. ಇಲ್ಲಿ ಇನ್ನೊಬ್ರು ಕೊಟ್ಟರೆ ಮತ್ತೆ ಸಪೋರ್ಟ್ ಮಾಡ್ಬೇಕಲ್ಲ. ಇವ್ರು ಕೊಟ್ಟಿರ್ಬೇಕಲ್ಲ. ಇವನ್ ಕೊಟ್ಟಿದ್ರೆ ಬರುತ್ತೆ, ಇನ್ನೊಬ್ರು ಕೊಟ್ಟರೆ ಇನ್ವ್ಯಾಲಿಡ್. ಸೈಡ್ ಡೇಟ್ ಯಾರೋ ಸೈನ್, ಪ್ರೈಮ್ ಮಿನಿಸ್ಟರ್ ಸೈನ್ ಮಾಡಿದ್ರೆ ಆಗೋದಿಲ್ಲ. ಪ್ರೆಸಿಡೆಂಟ್ ಮಾಡಿದ್ರೆ ಯಾರು ಬರ್ಬೇಕು? ಇವ್ರು ಎಬ್ಬೆಟ್ಟು ಹೋಗ್ತಾರೆ ಗೊತ್ತು. ಒಂದು ರೈಟ್ ಅಂದ್ರೆ ಇಷ್ಟು ಕಾಮನ್ ಸೆನ್ಸ್ ಇದ್ರೆ ಶುದ್ಧಿ ಒಂದಿರ್ಬೇಕಲ್ಲ. ಸಾಂಕರ್ಯ ಆಗಬಾರ್ದು. ಸಬ್ಜೆಕ್ಟ್ ಅಷ್ಟೇ. ಇಂಗ್ಲಿಷ್ ಪೋಸ್ಟ್ ಖಾಲಿ ಆದ್ರೆ ಇಂಗ್ಲಿಷ್ನೇ ಅಪ್ಲೋಡ್ ಮಾಡ್ತಾರೆ. ಇನ್ನೊಬ್ಬ ಪೋಸ್ಟ್ ಹೋಯ್ತು ಬಜೆಟ್ ಅಂತ ಹೋಗ್ತಾರೆ. ಆಮೇಲೆ ಆ ಪ್ರಿಸರ್ವ್ ಮಾಡೋ ಪೋಸ್ಟ್ ಹಾಗೆ ಎಲ್ಲದು ಇಲ್ಲಿ ಮಾತ್ರ ಪ್ರಿಸರ್ವ್ ಮಾಡಬಾರ್ದು. ಅದನ್ನ ನಮ್ಮ ಜನ ಹೇಳಿದ್ರೆ ಸರಿಯಾಗಿ ಹೇಳೋದು ಒಂದು ತಪ್ಪು, ತಿಳ್ಕೊಳ್ಳೋದು ಅವ್ರ ತಪ್ಪು. 2 ತಪ್ಪು ಸೇರಿ ಸಫರ ಯಾರಾದ್ರೆ ಉಳಿದವರು ಸಫರ. ಅಂದ್ರೆ ನೀವೇ ಹೇಳಿ, ನೀವು ಶುದ್ಧಿ ಮಾಡಕ್ ಬರುತ್ತಾ? ಈಗ ಸಾಂಕರ್ಯ ಏನ್ ಶುದ್ಧಿ ಮಾಡ್ಬೋದು? ಸೇರಿ ಹೇಗೆ ಶುದ್ಧಿ ಮಾಡ್ತೀರಿ ಈಗ ಹೇಳಿ? ಅದೀಗ ಗಂಡೆ ಮುಳುಗಿ ಲೆಸ್ ಆಯ್ತು, ಹೋಗುದು ಯಾರು ತಗೊಳ್ಳೋದಿಲ್ಲ. ಎಜುಕೇಶನ್ ಇದೆ, ಅದಕ್ಕೊಂದು ಏನ್ ಕ್ಲಾಸ್ ಹಾಕಿದ್ರು ಮತ್ತೆ 12 ವರ್ಷ ಇದ್ರೆ ಒಂದು ಪರವಾಗಿಲ್ಲ. ಅದೊಂದು ಬೇರೆ ಸರಿ. ಇಂಥ ಕ್ಲಾಸ್ ಹಾಕ್ಬೇಕು ಅಷ್ಟೇ ಹೊರತು ಬೇರೆ ಇಲ್ಲ.
100 ವರ್ಷದಿಂದ ಇದ್ದಾನೆ, ಅವ್ರು ಹಿಂದವರು ಹಾಗೆ ಇದ್ದಾರೆ. ಅವಾಗ ಏನ ಮಾಡಬಹುದು, ಪೆನಾಲ್ಟಿ ಕಟ್ಟಿ ಹೋಗೋದು. ಸುಮ್ಮನೆ ಕೊಡೋದಿಲ್ಲ, ಟೋಕನ್ ಪೆನಾಲ್ಟಿ ಕೊಟ್ಟು, ಅದು ಬೇರೆ. ಗೊತ್ತೇ ಇಲ್ಲ ಆಗಿದೆಯಾ, ಅದು ನಮ್ಮಲ್ಲಿ ಪದ್ಧತಿ ಇದೆ. ಅನಾಥ ಬಂದು ತತ್ತು ಗೊತ್ತಾನೆ, ಅವ್ರಿಗೂ ಗೊತ್ತಿಲ್ಲ, ಕೊಡೋರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಅವ ದೋಷ ಇಲ್ಲ, ಯಾರು ಸಾಕ್ತಾರೋ ಅವ್ರ ಜಾತಿ. ಕನ್ನಡರಿಗೆ ಹಾಗೆ ಆಗಿತ್ತು, ಸಾಕೋರ ಜಾತಿ ಬಂದ್ಬಿಡ. ಗೊತ್ತಿದ್ರೆ ಇಲ್ಲ, ಗೊತ್ತಿದ್ದವ್ರು ಕೊಟ್ಟರೆ ಮುಗಿದೋಯ್ತು ಅವರೇ. ಆಮೇಲೆ ಗೊತ್ತಾಯ್ತು ಏನು ಉಪಯೋಗ ಇಲ್ಲ, ಅದು ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಈಗಾಗಲೇ. ಈಗ ಅದು ವಾಪಸ್ ಬರೋಗಿಲ್ಲ. ಕೆಲವರು ಪ್ರಶ್ನೆ ಬರ್ತದೆ, ಕೃಷ್ಣ ಕಳೆದ ಕರ್ಣ ಬರಲಿಲ್ಲ. ಇದು 2 ಪ್ರಶ್ನೆ. ಕೃಷ್ಣನ ಕೈಲಿ ಆಗ್ಲಿಲ್ವಾ ಅಂತ ಒಂದು ಪ್ರಶ್ನೆ. ಕೃಷ್ಣ ಕರೆದು ಬರ್ಲಿರೋ ಕರ್ಣ ಎಷ್ಟು ನಿಷ್ಠಾವಂತ. ಕೃಷ್ಣನ ಕೈಲಿ ಆಗ್ಲಿಲ್ಲ ಅಂತ ಆಗೋದಿಲ್ಲ. ಆಗ್ಲಿಲ್ಲ ದೇವರಲ್ಲ. ಆಗಿದ್ರೆ ಆಯ್ತು ಅಂದ್ರೆ ಏನಾಗ್ತಿತ್ತು? ಉದಾಹರಣೆ ಆಯ್ತು, ಏನಾಗ್ತಿತ್ತು? ಈ ಧರ್ಮ ಹೋಗ್ಬಿಡ್ತಾ ಇತ್ತು. ಕನ್ನಡ ಗೀತು ಬಂದ್ಬಿಡ್ತಾ ಇದ್ದ, ಒಪ್ಲಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದು ಕೃಷ್ಣನೇ ವರ್ಣ ಸಂಕರೆ ಮಾಡಿಸ್ತಾ ಅದಕ್ಕೆ ಮಾಡಿಸ್ಲಿಲ್ಲ. ಇದೆಲ್ಲ ಯೋಚನೆ ಮಾಡಿದ್ರೆ ಬರೋದಿಲ್ಲ ಅಂತ ತೋರಿಸ್ಬೇಕಾಗಿತ್ತು ಅಷ್ಟೇ ಹೊರತು, ಕರೆಯ ಉದ್ದೇಶ ಇದ್ರೆ ಬಂದೇ ಬರ್ತಿಲ್ಲ. ಯೋನ ಪ್ರಚೋದಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಇಲ್ಲದ ಕೃಷ್ಣ ಇಷ್ಟೆಲ್ಲ ಹೇಳಿದ ಕೃಷ್ಣ ತಾನೇ ವರ್ಣ ಸಂಕರೆ ಮಾಡಿದ ಅಂತ ಆಗ್ತಿದ್ದಿಲ್ಲ, ಮಾಡ್ಲಿಲ್ಲ. ಸಯೇವ ಕಾಲೇ. ಅದಕ್ಕೆ ಶಾಸ್ತ್ರಾಧ್ಯಯನ ಆಗಿರ್ಬೇಕಾದ್ರೆ ಯಾವ ಆಂಗಲ್ ಅಲ್ಲಿ ನೋಡಿದ್ರೆ ಉತ್ತರ ಸಿಗಬೇಕು. ನೋಡಿದ್ರೆ ಆಸಕ್ತಿ ಇಲ್ಲ ಅಂತ ಹೇಳ್ಬೇಕು, ಅದು ಬರ್ಲಿಲ್ಲ ಅಂತ ಆಗ್ಬೇಕು. ಯಾಕೆ ಬರಲ್ಲ ಉತ್ತರ ಕೊಡ್ಬೇಕು. ಕೃಷ್ಣ ತನ್ನ ಮಾತನ್ನು ಅಲ್ಲೂ ನಡೆಸಿದ್ದಾನೆ ಹೊರತು ಬಿಟ್ಟಿಲ್ಲ. ಆದ್ರಿಂದ ಎಷ್ಟು ಹೈಯೆಸ್ಟ್ ಕೃಷ್ಣ, ಅಕಸ್ಮಾತ್ ಕೃಷ್ಣ ಮಾಡಿದ ಒಪ್ಪುಬೇಡ ಅಂತ ಅನುಭವ ಇಲ್ಲ. ಹೈಯೆಸ್ಟ್ ಇದ್ದವರು ಮೋರ್ ಆನ್ಸರಬಲ್, ಅವರು ಕಡಿಮೆಯವರಿಗಿಂತ ಹೆಚ್ಚು ಆನ್ಸರಬಲ್. ಅದನ್ನು ತೋರಿಸ್ತಾನೆ ಕೃಷ್ಣ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಇವೆಲ್ಲ ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಇನ್ನು ಮುಗಿದಿಲ್ಲ.